ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಭಾರತೀಕರುಣಾಪಾತ್ರಂ ಭಾರತೀಪದಭೂಷಣಂ ಭಾರತೀಪದಮಾರೂಢಂ ಭಾರತೀತೀರ್ಥಮಾಶ್ರಯೇ. ವಿದ್ಯಾವಿನಯಸಂಪನ್ನಂ ವೀತರಾಗಂ ವಿವೇಕಿನಾಂ ವಂದೇ ವೇದಾಂತತತ್ವಜ್ಞಂ ವಿಧುಶೇಖರಭಾರತಿಂ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲದೇಶಿಕಂ. ಶಿವಧ್ಯಾನ ಸದಾ ನಿರತಂ ಜ್ಞಾನವೈರಾಗ್ಯಶೋಭಿತಂ ನಾರಾಯಣ ಗುರುಚರಣಂ ಭಜೆ ಹೃದಿ ಮಮ ನಿತ್ಯಂ. ಧ್ಯೇಯೇತ್ ಸದಾತ್ ಸವಿತೃಮಂಡಲಮಧ್ಯವರ್ತಿನ್ ನಾರಾಯಣಿಃ ಸರಸಿಜಾಸನ ಸನ್ನಿವಿಷ್ಟಃ ಕೇಯೂರವಾನ್ ಮಕರಕುಂಡಲವಾಂಕಿರೀಟಿ ಹಾರಿ ಹಿರಣ್ಮಯ ವಪದ್ರಶಂಖಚಕ್ರಃ. ನಮಸ್ತವಿತ್ರೇ ಜಗದೇಕಚಕ್ಷುಷೇ ಜಗತ್ಪ್ರಸೂತಿ ಸ್ಥಿತಿನಾಶ ಹೇತುವೆ ತ್ರಿಯೀಮಯಾಯ ತ್ರಿಗುಣಾತ್ಮಧಾರಿಣೆ ವಿರಂಚಿ ನಾರಾಯಣಿ ಶಂಕರಾತ್ಮನೆ. ಕಾಲಾತ್ಮ ಸರ್ವಭೂತಾತ್ಮ ವೇದಾತ್ಮ ವಿಶ್ವತೋಮುಖಃ ಜನ್ಮ ಮೃತ್ಯು ಜರಾ ವ್ಯಾಧಿ ಸಂಸಾರ ಭಯನಾಶನಃ. ಬ್ರಹ್ಮಸ್ವರೂಪ ಉದಯೇ ಮಧ್ಯಾಹ್ನಹೇತು ಮಹೇಶ್ವರಂ ಹಸ್ತಮಾನ್ಯೇ ಸ್ವಯಂ ವಿಷ್ಣು ತ್ರೈಮೂರ್ತಿ ದಿವಾಕರ. ಎಲ್ಲರಿಗೂ ನಮಸ್ಕಾರ. ಅಧಿಕ ಮಾಸದ ಈ ಒಂದು ಸಂದರ್ಭದಲ್ಲಿ ಇಂದಿನ ಸತ್ಸಂಗಕ್ಕೆ ಆದಿತ್ಯ ಹೃದಯವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಆದಿತ್ಯ ಹೃದಯ ಸಾಮಾನ್ಯವಾಗಿ ಎಲ್ಲರಿಗೂ ಚಿರಪರಿಚಿತವಾಗಿದೆ. ಇದು ಶ್ರೀಮದ್ ರಾಮಾಯಣದ ಯುದ್ಧಕಾಂಡದ 107ನೇ ಸರ್ಗದಲ್ಲಿ ಬರತಕ್ಕಂಥ ಒಂದು ಪ್ರಸಂಗ. ಶ್ರೀ ವಾಲ್ಮೀಕಿ ಮಹರ್ಷಿಗಳು ಆದಿಕಾವ್ಯವಾದ ಶ್ರೀಮದ್ ರಾಮಾಯಣ ಇದು ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಮಹಾಕಾವ್ಯ. ಇದರಲ್ಲಿ ಇದು ಆದಿಕಾವ್ಯವಾದರೂ ನಭೂತೋ ನ ಭವಿಷ್ಯತಿ ಎನ್ನುವಂತೆ ಅತ್ಯುತ್ಕೃಷ್ಟವಾದ ಸಾಹಿತ್ಯ ಭಂಡಾರವನ್ನು ಹೊಂದಿರತಕ್ಕಂಥ ಮಹಾಕಾವ್ಯ ಇದಾಗಿದೆ. 24,000 ಶ್ಲೋಕಗಳನ್ನು ಹೊಂದಿರತಕ್ಕಂಥ ಈ ಒಂದು ಗ್ರಂಥ ಭಂಡಾರ ಸಮಸ್ತ ವೇದ ಉಪನಿಷತ್ತುಗಳ ಸಾರವಾಗಿದೆ. ಶ್ರೀ ರಾಮಚಂದ್ರ ಮೂರ್ತಿಯ ಒಂದು ದಿವ್ಯ ಲೀಲೆಯನ್ನು ಪ್ರಕಟಣೆ ಮಾಡ್ತಕ್ಕಂಥ ಅತ್ಯದ್ಭುತವಾದ ಕಾವ್ಯಮಯವಾದ ಗ್ರಂಥ ಇದಾಗಿದೆ. ಗಾಯತ್ರಿ ಮಹಾಮಂತ್ರ, ಸವಿತೃ ಮಂತ್ರ ಏನಿದೆ ಅದರಲ್ಲಿ 24 ಅಕ್ಷರಗಳಿದೆ. ಅದೇ ರೀತಿ 24,000 ಮಂತ್ರಗಳಿದೆ. ರಾಮಾಯಣವೇ ಪ್ರಾರಂಭವಾಗ್ತಕ್ಕಂಥದ್ದು ತತ್ ಶಬ್ದದಿಂದ. ಅದೇ ರೀತಿ ಎಲ್ಲೆಲ್ಲಿ ವಿಶೇಷಗಳು ಬರುತ್ತೆ ಅಲ್ಲೆಲ್ಲ ತತ್ ಶಬ್ದದಿಂದ ಇದು ಪ್ರಾರಂಭವಾಗುತ್ತೆ. ಉದಾಹರಣೆಗೆ ಸುಂದರಕಾಂಡವು ಪ್ರಾರಂಭ ತತ್ ಶಬ್ದದಿಂದ ಆಗುತ್ತೆ. ಇಲ್ಲಿ ಯುದ್ಧಕಾಂಡದಲ್ಲಿ ಬರ್ತಕ್ಕಂಥ ಒಂದು ವಿಶೇಷ ಆದಿತ್ಯ ಹೃದಯನೂ ಸಹ ತಥೋ ಯುದ್ಧ ಪರಿಶ್ರಾಂತಂ ತತ್ ಶಬ್ದದಿಂದ ಪ್ರಾರಂಭವಾಗುತ್ತೆ. 31 ಶ್ಲೋಕಗಳಿಂದ ಕೂಡಿರತಕ್ಕಂಥ ಈ ಆದಿತ್ಯ ಹೃದಯ, ಅದರಲ್ಲಿ 24 ಶ್ಲೋಕಗಳು ಪ್ರಧಾನವಾಗಿ ಆದಿತ್ಯ ಹೃದಯ ಭಾಗ. 25ನೇ ಶ್ಲೋಕದ ನಂತರ 31ನೇ ಶ್ಲೋಕದವರೆಗೆ ಇದರ ಫಲಶ್ರುತಿಯನ್ನು ನಾವು ನೋಡಬಹುದು. ಇದರಲ್ಲಿ ಅನೇಕ ವಿಶೇಷಣಗಳನ್ನು ಸಹ ನಾವು ಕಾಣಬಹುದು. ಸಾಮಾನ್ಯವಾಗಿ ಯಾವುದೇ ಒಂದು ವಿಶೇಷ ಮಂತ್ರಗಳನ್ನು ಉಲ್ಲೇಖ ಮಾಡಿದಾಗ ಮಂತ್ರದಾಷ್ಟ್ರಾರರಾಗಿರ್ತಕ್ಕಂಥ ಋಷಿಮುನಿಗಳು ಮೊದಲಿಗೆ ಆ ಮಂತ್ರದ ಧ್ಯಾನ ಶ್ಲೋಕ, ಅದನ್ನು ಯಾವ ರೀತಿ
ಉಪಾಸನೆ ಮಾಡಬೇಕು ಇತ್ಯಾದಿಗಳ ಬಗ್ಗೆ ತಿಳಿಸಿ ಫಲಶ್ರುತಿಯನ್ನು ನಂತರದಲ್ಲಿ ತಿಳಿಸ್ತಾರೆ. ಆದರೆ ಈ ಒಂದು ಆದಿತ್ಯ ಹೃದಯ ಭಾಗ ಏನು ಶ್ರೀಮದ್ ರಾಮಾಯಣದಲ್ಲಿ ಬರುತ್ತೆ, ವಾಲ್ಮೀಕಿ ಮಹಾಮುನಿಗಳು ಇದರ ವಿಶೇಷಣ ಅಂತಂದರೆ ಮೊದಲಿಗೆ ಇದರ ಫಲಶ್ರುತಿಯ ಸಾರವನ್ನು ಸ್ವಲ್ಪ ತಿಳಿಸಿ ನಂತರ ಕೊನೆಯಲ್ಲಿ ವಿಶೇಷವಾದ ಫಲಶ್ರುತಿಯನ್ನು ಇದರಲ್ಲಿ ಹೇಳಿದ್ದಾರೆ. ಇದೊಂದು ಬಹಳ ಅಪೂರ್ವವಾಗಿರ್ತಕ್ಕಂಥ ಒಂದು ವಿಚಾರ. ಸಾಮಾನ್ಯವಾಗಿ ಮೊದಲಿಗೆ ಯಾವ ಮಂತ್ರವೂ ದಲ್ಲೂ ಫಲಶ್ರುತಿಯನ್ನು ಹೇಳಿಲ್ಲ, ಆದರೆ ಇದರಲ್ಲಿ ಹೇಳಿದ್ದಾರೆ. ಅದನ್ನು ನಾವು ನೋಡೋಣ. ಮೊದಲನೇದಾಗಿ ನಾವು ಆದಿತ್ಯ ಹೃದಯ ಅಂದರೆ ಏನು ಅಂತ ಸ್ವಲ್ಪ ವಿಚಾರ ಮಾಡಿದರೆ ಬಹಳ ಸರಳವಾಗಿರ್ತಕ್ಕಂಥದ್ದು, ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆದಿತ್ಯ ಸೂರ್ಯ ಭಗವಂತ, ಸೂರ್ಯನಾರಾಯಣನನ್ನು ಆದಿತ್ಯ ಅಂತ ಕರೀತಾರೆ. ಹೃದಯ ಅಂದರೆ ಈ ಆದಿತ್ಯನ ಆರಾಧನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹೃದಯ ಅಂತಂದರೆ ಹಾರ್ಟ್ ಅಂತ, ಪ್ರಧಾನವಾಗಿರ್ತಕ್ಕಂಥ ಒಂದು ಆದಿತ್ಯನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆದಿತ್ಯಾನುವಾಕವಾಗಿರ್ತಕ್ಕಂಥ ಮಂತ್ರ ರಾಶಿ ಅಥವಾ ಮಂತ್ರ ರಹಸ್ಯವನ್ನು ಒಳಗೊಂಡಿರ್ತಕ್ಕಂಥ ಮಂತ್ರ ವಿಶೇಷಣ ಇದಿರ್ಬೋದು ಅಂತ ಯಾರಾದರೂ ತಿಳಿಬೋದು. ಹಾಗಾಗಿ ಇದನ್ನ ಆದಿತ್ಯ ಹೃದಯ ಅಂತ ಕರೀತಾರೆ ಅಂತ. ಆದರೆ ಸ್ವಲ್ಪ ಒಳಹೊಕ್ಕು ನಾವು ನೋಡಿದರೆ ಆದಿತ್ಯ ಅಂದರೆ ಅರ್ಥ ಬಹಳ ಸರಳ, ಇದು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಅದಿತಿಯ ಆಗಿರೋದರಿಂದ ಸೂರ್ಯ ಭಗವಂತನನ್ನು ಆದಿತ್ಯ ಅಂತ ಕರೀತಾರೆ. ಅದು ಏಕವಚನದಲ್ಲಿ ಆದಿತ್ಯ ಅಂದರೆ ವಿಶೇಷವಾಗಿ ಸೂರ್ಯ ಭಗವಂತನಿಗೆ ಅನ್ವಯಿಸುತ್ತೆ. ಆದರೆ ಆದಿತ್ಯರು ಅಂತ ಪ್ರಯೋಗ ಮಾಡಿದ್ರೆ ಇಲ್ಲಿ ದ್ವಾದಶಾದಿತ್ಯರನ್ನ ಹೇಳ್ತಾರೆ, 12 ಜನ ಆದಿತ್ಯರನ್ನ. ಹಾಗೆ ಆದಿತ್ಯರು ಅಂಥೇಳಿ ಬಹುವಚನ ಪ್ರಯೋಗ ಮಾಡಿದರೆ ಸಮಸ್ತ ದೇವತೆಗಳೇ ಆಗ್ತಾರೆ. ಯಾಕೆ ಅಂತಂದರೆ ದೇವತೆಗಳೆಲ್ಲ ಅದಿತಿಯ ಮಕ್ಕಳು. ಹಾಗಾಗಿ ಅದಿತಿಯ ಮಕ್ಕಳು ಎಲ್ಲರೂ ದೇವತೆಗಳು ಆಗಿರುವುದರಿಂದ ಆದಿತ್ಯರು ಅಂತ ಬಹುವಚನ ಹೇಳಿದರೆ ಸಮಸ್ತ ದೇವತೆಗಳ ಸಮೂಹವೇ ಅಂತಲೇ ಅರ್ಥ ಆಗುತ್ತೆ. ಹಾಗಾಗಿ ಆದಿತ್ಯ ಹೃದಯ ಅಂದರೆ ಸಮಸ್ತ ದೇವತೆಗಳ ಅನುಗ್ರಹ ಕೃಪೆಗೆ ನಾವು ಪಾತ್ರರಾಗಬೇಕು ಅಂತಂದರೆ ಅದಕ್ಕೆ ಪ್ರಧಾನವಾಗಿರ್ತಕ್ಕಂಥ, ಅದನ್ನು ಒಳಗೊಂಡಿರತಕ್ಕಂಥ ಒಂದು ಮಂತ್ರ ರಾಶಿ ಆದಿತ್ಯ ಹೃದಯ ಅಂತಲೂ ನಾವು ಕರೀಬೋದು. ಇನ್ನು ಸ್ವಲ್ಪ ಒಳಹೊಕ್ಕು ನಾವು ನೋಡಿದ್ರೆ ದಿತಿ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ದೈನ್ಯ ಅಂತಲೂ ಒಂದು ಅರ್ಥ ಇದೆ, ಅಥವಾ ನಾರಾಸ್ಯ, ಒಂಥರ ಡಿಪ್ರೆಷನ್ ಅಂತ ಕರಿತೀವಿ. ಅದಿತಿ ಅಂದರೆ ಅದಕ್ಕೆ ತದ್ವಿರುದ್ಧವಾಗಿರ್ತಕ್ಕಂಥದ್ದು. ಚಿಂತೆ, ಶೋಕ ಇತ್ಯಾದಿಗಳು ನಮ್ಮನ್ನು ಬಾಧಿಸ್ತವೆ. ನಾವು ಯಾವಾಗ ಖಿನ್ನ ಮನಸ್ಕರಾದಾಗ ಶೋಕಾದಿಗಳು ನಮ್ಮನ್ನು ಬಾಧಿಸಿದಾಗ ನಾವು ಖಿನ್ನ ಮನಸ್ಕರಾಗ್ತೇವೆ. ಆ ಮನಸ್ಥಿತಿಯಿಂದ ನಾವು ಆಚೆ ಬರಬೇಕು ಅಂತಂದರೆ ಆಗ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಅದಿತಿ ಅಂತಂದರೆ ಆದಿತ್ಯ ಅಂತಂದರೆ ನಮ್ಮನ್ನು ಆ ಖಿನ್ನ ಮನಸ್ಕತೆಯಿಂದ ಹೊರತಂದು ನಮ್ಮನ್ನು ಪ್ರಸನ್ನ ಮನಸ್ಕರನ್ನಾಗಿ ಮಾಡ್ತಕ್ಕಂಥ ವಿಶೇಷ ಮಂತ್ರ ಭಾಗನೂ ಸಹ ಇದಾಗಿದೆ. ಆ ರೀತಿಯೂ ನಾವು ಅರ್ಥ ಮಾಡ್ಕೋಬಹುದು. ಶ್ರೀರಾಮಚಂದ್ರನಿಗೆ ಅರ್ಪಿತವಾದ, ಅಂದರೆ ರಾಮಚಂದ್ರನ ಜೀವನ ಚರಿತ್ರೆಯಲ್ಲಿ ಯುದ್ಧಕಾಂಡದಲ್ಲಿ ಬರ್ತಕ್ಕಂಥ ಮಂತ್ರ ಇದಾಗಿದೆ. ಮೊದಲ 3-4 ಶ್ಲೋಕಗಳು ಆ ಯುದ್ಧ ಸಮಯದಲ್ಲಿ ಬಂದಿರತಕ್ಕಂಥ ಸನ್ನಿವೇಶದ ವರ್ಣನೆಯನ್ನು ಮಾಡ್ತವೆ. 31 ಮಂತ್ರಗಳಲ್ಲಿ ಮೊದಲ 30 ಮಂತ್ರಗಳು ಅನುಷ್ಠುಪ್ ಛಂದಸ್ಸಿನಲ್ಲಿದೆ. ಅನುಷ್ಠುಪ್ ಬಹಳ ವಿಶೇಷವಾಗಿರತಕ್ಕಂಥ ಒಂದು ಛಂದಸ್ಸು. 32 ಅಕ್ಷರಗಳಿಂದ ಕೂಡಿರ್ತಕ್ಕಂಥ 16 ಅಕ್ಷರಗಳ 2 ಸಾಲುಗಳನ್ನು ಹೊಂದಿರತಕ್ಕಂಥ, ಒಟ್ಟು 32 ಅಕ್ಷರಗಳನ್ನು ಹೊಂದಿರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಛಂದಸ್ಸು ಅನುಷ್ಠುಪ್ ಛಂದಸ್ಸು. ಇದು ಅನುಷ್ಠುಪ್ ಛಂದಸ್ಸಿನಲ್ಲಿದೆ. ಈ ಒಂದು ಮಂತ್ರ ವಿಶೇಷ ನಮ್ಮಲ್ಲಿರ್ತಕ್ಕಂಥ ಸುಪ್ತ ಜ್ಞಾನವನ್ನು ಎಚ್ಚರಿಸಿ
ಪ್ರಜ್ಞೆಯನ್ನು ಜಾಗೃತಗೊಳಿಸ್ತಕ್ಕಂಥ ಒಂದು ಮಂತ್ರ ವಿಶೇಷ ಇದಾಗಿದೆ. ಇದರಲ್ಲಿ ಬಹಳ ವಿಶೇಷ ಅಂತಂದರೆ ವಾಲ್ಮೀಕಿ ಮಹಾಮನಿಗಳು ಭಗವದ್ ರಹಸ್ಯ ನಾಮಗಳನ್ನು, ಆ ಸೂರ್ಯ ಭಗವಂತನ ರಹಸ್ಯ ನಾಮಗಳನ್ನು ನಿಕ್ಷೇಪ ಮಾಡಿದ್ದಾರೆ. ಅದನ್ನು ನಾವು ವಿಶೇಷವಾಗಿ ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಈ ಒಂದು ನಾಮಗಳು ಬರ್ತಾ ಹೋಗುತ್ತೆ, ಮಧ್ಯದಲ್ಲಿ ಅದನ್ನು ನಾನು ಹೇಳ್ತೀನಿ. ಕೆಲವು ನಾಮಗಳು ಪುನರುಕ್ತಿಯಾಗಿವೆ. ಹಾಗಾಗಿ ಒಟ್ಟು 120, 24, 25 ನಾಮಗಳನ್ನು ನಾವು ಕಾಣಬಹುದು. ಪುನರುಕ್ತಿಯಾಗಿರ್ತಕ್ಕಂಥ ನಾಮಗಳನ್ನು ನಾವು ತೆಗೆದರೆ ಸರಿಯಾಗಿ 108 ನಾಮಗಳು, ಅಂದರೆ ಒಂದು ದೇವತೆಯ ಅಷ್ಟೋತ್ತರ ಶತದೇವಿಯ ನಾಮವನ್ನು ನಾವು ಇದರಲ್ಲಿ ಕಾಣ್ತೀವಿ. ಈ ಅಷ್ಟೋತ್ತರ ಶತನಾಮಾವಳಿ ಪ್ರಾಯಶಃ ನಮಗೆ ಬೇರೆಲ್ಲೂ ನಮಗೆ ಕಾಣುವುದಿಲ್ಲ. ಹಾಗಾಗಿ ಇದು ಒಂದು ಗುಹ್ಯಾತಿ ಗುಹ್ಯವಾದ ರಹಸ್ಯವಾಗಿರ್ತಕ್ಕಂಥದ್ದು. ಇದನ್ನು ಅಗಸ್ತ್ಯರೇ ಹೇಳ್ತಾರೆ. ಈ ಸನ್ನಿವೇಶನ ನಾವು ಸ್ವಲ್ಪ ನೋಡಿದ್ರೆ, ರಾಮ ರಾವಣರಿಗೆ ಯುದ್ಧ ನಡೀತಾ ಇದೆ, ತಮಗೆಲ್ಲ ಗೊತ್ತೇ ಇದೆ. ಬಹಳ ಘೋರವಾದ ಯುದ್ಧ ನಡೆಯುತ್ತೆ. ಲಕ್ಷ್ಮಣ ಮೂರ್ಛಿತನಾಗ್ತಾನೆ. ಸಂಜೀವಿನಿ ಪರ್ವತವನ್ನು ಆಂಜನೇಯ ಸ್ವಾಮಿ ತೆಗೆದುಕೊಂಡು ಬರ್ತಾರೆ. ಅದರಿಂದ ಮೂರ್ಛಿತನಾದ ಲಕ್ಷ್ಮಣನನ್ನು ಸುಷೇಣನ ಸಹಾಯದಿಂದ ಸಂಜೀವಿನಿ ಗಿಡಮೂಲಿಕೆಯಿಂದ ಪುನಃ ಲಕ್ಷ್ಮಣ ಎಚ್ಚೆತ್ಕೋತಾನೆ. ರಾವಣರ ಮಧ್ಯೆ ಘೋರವಾದ ಯುದ್ಧ ನಡೆಯುತ್ತೆ. ಎಷ್ಟು ಘೋರ ಅಂತಂದರೆ ಎಲ್ಲ ದೇವತೆಗಳು ತದೇಕ ದೃಷ್ಟಿಯಿಂದ ಆಶ್ಚರ್ಯಭರಿತವಾಗಿ ಮತ್ತು ಕುತೂಹಲಭರಿತವಾಗಿ ಈ ಯುದ್ಧವನ್ನು ನೋಡ್ತಾ ಇರ್ತಾರೆ. ಆದರೆ ಮಧ್ಯದಲ್ಲಿ ಎಷ್ಟೇ ಘೋರವಾದ ಯುದ್ಧ ಮಾಡಿದ್ರೂ ಯಾರು ಗೆಲುವನ್ನು ಸಾಧಿಸ್ತಾ ಇದ್ದಾರೆ, ಗೆಲುವು ಯಾರ ಕಡೆಗಿದೆ ಅನ್ನೋದು ನಿಶ್ಚಯ ಮಾಡೋದು ದೇವತೆಗಳಿಗೂ ಕಷ್ಟ ಆಗುತ್ತೆ. ಅಷ್ಟು ಘೋರವಾದ ಯುದ್ಧ ನಡೀತಾ ಇರುತ್ತೆ. ಒಂದು ಹಂತದಲ್ಲಿ ರಾವಣ ಮೂರ್ಛಿತನಾಗ್ಬಿಡ್ತಾನೆ. ರಾವಣ ಮೂರ್ಛಿತನಾದಾಗ ಅವನ ಸಾರಥಿ ತನ್ನ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ರಥವನ್ನು ತಿರುಗಿ ವಾಪಸ್ ಲಂಕೆಯ ಅರಮನೆ ಕಡೆಗೆ ಓಡಿಸ್ಕೊಂಡು ಹೋಗ್ತಾನೆ. ಇದು ಧರ್ಮಯುದ್ಧವಾಗಿರೋದ್ರಿಂದ ಯಾರಾದರೂ ಮೂರ್ಛಿತರಾದರೆ, ಅಸ್ತ್ರಗಳ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿ ಬಂದರೆ ಯುದ್ಧವನ್ನು ನಿಲ್ಲಿಸ್ತಾ ಇದ್ರು. ಶ್ರೀರಾಮಚಂದ್ರ ಮೂರ್ತಿ ಅಂಥ ಒಂದು ಕಾರುಣ್ಯವನ್ನು ಹೊಂದಿರತಕ್ಕಂಥ ಧರ್ಮಪ್ರಧಾನವಾದ ಧರ್ಮದ ದಾರಿಯಲ್ಲಿ ನಡೀತಕ್ಕಂಥ ಮಹಾನ್ ಸತ್ಪುರುಷ. ಹಾಗಾಗಿ ಅವನು ಸ್ವಲ್ಪ ವಿಶ್ರಾಂತಿ ತಗೊಂಡು ಬರಲಿ ಅಂತೇಳಿ 1-2 ಸಂದರ್ಭದಲ್ಲಿ ರಾವಣನಿಗೆ ಆಯಾಸ ಆದಾಗ, ಬಳಲಿಕೆ ಆದಾಗ, ಹೋಗು ಇವತ್ತು ವಿಶ್ರಾಂತಿ ತೆಗೆದುಕೊಂಡು ನಾಳೆ ಯುದ್ಧ ಮಾಡೋಣ ಅಂತ ಹೇಳಿ ಕಳಿಸಿರ್ತಾರೆ. ಅಂಥ ಸಂದರ್ಭನೂ ನಾವು ರಾಮಾಯಣದಲ್ಲಿ ನೋಡ್ಬೋದು. ಆದರೆ ಈ ಥರ ಮೂರ್ಛಿತನಾಗಿ ರಾವಣ ವಾಪಸ್ ಸಾರಥಿ ಕರ್ಕೊಂಡು ಹೋಗ್ತಾನೆ. ವಾಪಸ್ ಹೋಗ್ತಾ ಇರಬೇಕಾದ್ರೆ ರಾವಣನಿಗೆ ಎಚ್ಚರ ಆಗುತ್ತೆ. ಏನಾಗ್ತಾ ಇದೆ, ಎಲ್ಲಿಗೆ ಹೋಗ್ತಾ ಇದೆ ಅಂತ ಕೇಳ್ತಾನೆ. ಸ್ವಾಮಿ, ತಾವು ಹಿಂಗೆ ಮೂರ್ಛಿತರಾದರೆ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತಾನೆ. ಬೈತಾನೆ. ಅಲ್ಲಪ್ಪ, ಯುದ್ಧದಿಂದ ಪಲಾಯನ ಮಾಡ್ದಂಗೆ ಆಗಲ್ವಾ, ತಿರುಗಿಸು ವಾಪಸ್ ರಥ, ನನಗೆ ಪ್ರಜ್ಞೆ ಬಂದಿದೆ, ಹೋಗೋಣ ಅಂತ. ಮತ್ತೆ ವೀರಾವೇಶದಿಂದ ರಾವಣ ಆ ಕಡೆಯಿಂದ ನುಗ್ಗು ಬರ್ತಾ ಇದ್ದಾನೆ. ಇಂಥ ಒಂದು ಸನ್ನಿವೇಶ ಅಲ್ಲಿ ನಿರ್ಮಾಣ ಆಗಿದೆ. ಒಂದು ಹಂತದಲ್ಲಿ ಶ್ರೀರಾಮದೇವರು ಸಾಕ್ಷಾತ್ ವಿಷ್ಣುವಿನ ಅವತಾರ ಆದರೂ ಮನುಷ್ಯ ಜನ್ಮವನ್ನು ಪಡೆದಿರೋದ್ರಿಂದ ಮನುಷ್ಯನ ಸಹಜವಾದ ಒಂದು ಶೋಕವನ್ನು, ಒಂದು ವಿಧವಾದ ಆತಂಕವನ್ನು ಶ್ರೀರಾಮಚಂದ್ರನಲ್ಲಿ ಎಲ್ಲರೂ ಕಾಣ್ತಾರೆ. ಹಾಗಾಗಿ ಇದು ಆ ರೀತಿ ಪ್ರಾರಂಭ ಆಗುತ್ತೆ. ತಥೋ ಯುದ್ಧ ಪರಿಶ್ರಾಂತಂ ಸಮರೇ ಚಿಂತೆಯಾ ಸ್ಥಿತಂ ರಾವಣಂಚಾಗ್ರತೋ ದೃಷ್ಟ ಯುದ್ಧಾಯ ಸಮುಪಸ್ಥಿತಂ. ಈ ರೀತಿ ಮೊದಲನೇ ಶ್ಲೋಕ ಪ್ರಾರಂಭ ಆಗುತ್ತೆ. ರಾವಣ ಎಚ್ಚೆತ್ತು ರಥವನ್ನು ತಿರುಗಿಸಿಕೊಂಡು
ಶ್ರೀರಾಮದೇವರ ಕಡೆಗೆ ವೀರಾವೇಶದಿಂದ ಬರ್ತಾ ಇದ್ದಾನೆ, ಬರೋಕ್ಕೆ ಸನ್ನದ್ಧ ಆಗಿದ್ದಾನೆ. ಅಂತ ಸನ್ನದ್ಧನಾಗಿ ಯುದ್ಧ ಮಾಡಲು ಸನ್ನದ್ಧನಾಗಿ ತನ್ನ ಮುಂದೆ ನಿಂತಿರ್ತಕ್ಕಂಥ ರಾವಣನನ್ನು ನೋಡಿ ಅವನನ್ನು ಗೆಲ್ಲುವುದು ಹೇಗೆ ಅಂತ ಯೋಚನೆ ಮಾಡಿಸ್ತಾ ಇದ್ದಂಥ ರಾಮರು ರಾವಣನ್ ಜಾಗ್ರತೋ ದುಷ್ಟ ಯುದ್ಧಾಯ ಸಮುಪಸ್ಥಿತಂ, ಅಲ್ಲಿ ತಥೋ ಯುದ್ಧ ಪರಿಶ್ರಾಂತಂ, ಈ ಥರ ಯುದ್ಧ ನಡೀತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ರಾವಣನ ಜೊತೆ ಯುದ್ಧ ಮಾಡಿ ಬಳಲಿ ಸಮರೇ ಚಿಂತೆಯ ಸ್ಥಿತಂ, ಚಿಂತಾಕ್ರಾಂತನಾಗಿ ಚಿಂತೆಯಿಂದ ಯುದ್ಧ ಭೂಮಿಯಲ್ಲಿ ನಿಂತ ರಾಮದೇವರ ಸ್ಥಿತಿಯನ್ನು ಮೊದಲನೇ ಶ್ಲೋಕ ನಮಗೆ ತಿಳಿಸುತ್ತೆ. ಆಗ ದೇವಾನ್-ದೇವತೆಗಳೆಲ್ಲ ಸೇರಿ ದೈವತೈಶ್ಚ ಸಮಾಗಮ್ಯ ದೃಷ್ಟುಮಭ್ಯಾಗತೋರಣಂ ಉಪಾಗಮ್ಯ ಬ್ರವೀದ್ರಾಮಂ ಅಗಸ್ತ್ಯೋ ಭಗವಾನ್ ಋಷಿ. ಇಲ್ಲಿ ಆ ದೇವತೆಗಳ ಒಡನೆ ಈ ಅದ್ವಿತೀಯವಾದ ಯುದ್ಧವನ್ನು ನೋಡುತ್ತಿದ್ದ ಮಹರ್ಷಿ ಅಗಸ್ತ್ಯರು ಶ್ರೀರಾಮನ ಸಮೀಪ ಬಂದು ಈ ರೀತಿ ಹೇಳ್ತಾರೆ. ಅಂದರೆ ದೈವತೈಶ್ಚ ಸಮಾಗಮ್ಯ ದೃಷ್ಟುಂ ಅಭ್ಯಾಗತ. ಆಗತರು ಅಂತಂದರೆ ನಾವು ಹೇಳಿ ಕರೆಸ್ಕೊಳ್ತಕ್ಕಂಥವ್ರು, ಅಭ್ಯಾಗತರು ಅಂತಂದರೆ ಅವರಷ್ಟಕ್ಕೆ ಅವರೇ ಬರ್ತಕ್ಕಂಥದ್ದನ್ನ ಅಭ್ಯಾಗತರು ಅಂತ ಕರೀತಾರೆ. ದೇವಾನ್-ದೇವತೆಗಳೆಲ್ಲ ಆಕಾಶದಲ್ಲಿ ನಿಂತು ಯುದ್ಧವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಅಗಸ್ತ್ಯ ಮಹಾಮುನಿಗಳು ಮಹಾನ್ ಯೋಗಿಗಳು, ದಿವ್ಯ ಚಕ್ಷಸ್ಸನ್ನು ಹೊಂದಿರತಕ್ಕಂಥವರು. ಅವರು ಎಲ್ಲಿ ತಪಸ್ ಮಾಡ್ತಾ ಕೂತಿದ್ರೋ ಅದೇ ಜಾಗದಲ್ಲೇ ಯುದ್ಧವನ್ನು ವೀಕ್ಷಿಸೋದಾದ್ರೆ ವೀಕ್ಷಿಸಬಹುದಾಗಿತ್ತು. ಆದರೆ ಆ ದೇವತೆಗಳೊಡಗೂಡಿ ಇಲ್ಲಿಗೆ ಯಾಕೆ ಬಂದರು? ಯುದ್ಧ ನಡೀತಕ್ಕಂಥ ಸ್ಥಳಕ್ಕೆ ಅವರು ಬಂದು ನೋಡ್ತಕ್ಕಂಥ ಪರಿಸ್ಥಿತಿ ಏನಿತ್ತು? ಅವರಿಗೇನು ಅಷ್ಟೊಂದು ಕುತೂಹಲ ಇತ್ತೆ? ಅದಲ್ಲ ಪ್ರಶ್ನೆಯಲ್ಲಿ. ಒಂದು ಮಹತ್ ಕಾರ್ಯ ಆಗಬೇಕಾಗಿತ್ತು. ಚಿಂತಾಕ್ರಾಂತರಾಗಿರ್ತಕ್ಕಂಥ ರಾಮದೇವರನ್ನ ಯುದ್ಧಕ್ಕೆ ಸನ್ನದ್ಧಗೊಳಿಸಬೇಕಾಗಿತ್ತು. ಅವರ ಮುಖಾಂತರ ಅವರನ್ನು ನೆಪವಾಗಿಟ್ಕೊಂಡು ನಮಗೆಲ್ಲ, ಅಂದರೆ ಸಮಸ್ತ ಮಾನವ ಕೋಟಿಗೆ, ಮಾನವ ಲೋಕಕ್ಕೆ ಒಂದು ವಿಶೇಷವಾದ ಮಂತ್ರ ರಹಸ್ಯವನ್ನು ದಯಪಾಲಿಸಬೇಕು ಅಂತಕ್ಕಂಥ ಕಾರುಣ್ಯವುಳ್ಳವರಾಗಿ ಅಗಸ್ತ್ಯರು ಅಲ್ಲಿಗೆ ಬರ್ತಾರೆ. ಈ ಒಂದು ಸಂದರ್ಭದಲ್ಲಿ ಅಗಸ್ತ್ಯರ ಬಗ್ಗೆ ಒಂದೆರಡು ಮಾತನ್ನು ನಾವು ಹೇಳಬೇಕಾಗತ್ತೆ. ಸಪ್ತರ್ಷಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಅಗಸ್ತ್ಯರು, ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ನಮಗೆ ಪರಮ ಪೂಜ್ಯನೀಯರಾಗಿರ್ತಕ್ಕಂಥ, ನೀವು ಎಲ್ಲೆಲ್ಲೇ ನೋಡಿ ಅಗಸ್ತ್ಯ ಕ್ಷೇತ್ರ ಇದೆ, ಇಂದಿಗೂ ಇಲ್ಲೇ ನೆಲೆಸಿರ್ತಕ್ಕಂಥ, ಇದಕ್ಕೊಂದು ಹಿನ್ನೆಲೆ ಇದೆ. ಆ ಹೆಸರು ಅಗಸ್ತ್ಯ ಅಂತ ಹೆಸರು ಬರಬೇಕಾದ್ರೆ ಕಾರಣ ಇಷ್ಟೇ. ಅಗ ಅಂತಂದರೆ ಬೆಟ್ಟ ಅಥವಾ ಪರ್ವತ ಅಂತ. ಬೆಟ್ಟ ಅಥವಾ ಪರ್ವತವನ್ನು ಅಗ ಅಸ್ತ್ಯ ಅಂದರೆ ಅಸ್ತ ಮಾಡಿದವರು. ತಮಗೆಲ್ಲ ಗೊತ್ತೇ ಇದೆ, ವಿಂಧ್ಯ ಪರ್ವತ ಬೆಳಿಲಿಕ್ಕೆ ಪ್ರಾರಂಭ ಮಾಡುತ್ತೆ. ಆ ಒಂದು ಸಂದರ್ಭದಲ್ಲಿ ಆ ಬೆಳೀತಾ ಇರ್ತಕ್ಕಂಥ ವಿಂಧ್ಯ ಪರ್ವತವನ್ನು ನಿಲ್ಲಿಸಬೇಕಾಗಿರುತ್ತೆ. ಹಾಗಾಗಿ ದೇವಾನ್-ದೇವತೆಗಳೆಲ್ಲ ಸೇರಿ ಇದಕ್ಕೆ ಸೂಕ್ತವಾಗಿರ್ತಕ್ಕಂಥವ್ರು ಯಾರು ಅಂಥೇಳಿ ಅಗಸ್ತ್ಯರೊಬ್ಬರೇ ಈ ಕೆಲಸ ಮಾಡಲಿಕ್ಕೆ ಸಾಧ್ಯ ಅಂಥೇಳಿ ಅಗಸ್ತ್ಯರನ್ನ ಕಳಿಸ್ಕೊಡ್ತಾರೆ. ಅಗಸ್ತ್ಯರು ಸಪ್ತರ್ಷಿಗಳಲ್ಲಿ ಸ್ವಲ್ಪ ಹೈಟಲ್ಲಿ ಕಡಿಮೆ ಕುಳ್ಳಿಗಿರ್ತಾರೆ, ಸ್ವಲ್ಪ ಸ್ಥೂಲಕಾಯ ಅಂತ ಕಾಣುತ್ತೆ. ಅವರು ವಿಂಧ್ಯ ಪರ್ವತವನ್ನು ಹತ್ತಲಿಕ್ಕೆ ಬರ್ತಾರೆ. ಆವಾಗ ವಿಂಧ್ಯ ಪರ್ವತವನ್ನು ಕೇಳ್ತಾರೆ, ನೋಡಪ್ಪ, ನಾನು ದಕ್ಷಿಣಕ್ಕೆ ಹೋಗಬೇಕು ಕಾರ್ಯನಿಮಿತ್ತವಾಗಿ, ನೀನು ಈ ರೀತಿ ಬೆಳೀತಾ ಇದ್ದರೆ ನಾನು ಹೇಗೆ ಹೋಗೋದು? ನನಗೊಂದು ಉಪಕಾರ ಮಾಡಬೇಕು ನೀನು ಅಂತಾರೆ. ಇಂಥ ಒಬ್ಬ ಋಷಿಗೆ ಉಪಕಾರ ಮಾಡ್ತಕ್ಕಂಥದ್ದು ನನ್ನ ಸುಕೃತ ಮತ್ತು ಪುಣ್ಯ. ಏನು ಮಾಡಬೇಕು ಹೇಳು? ಏನಿಲ್ಲಪ್ಪ, ನಾನು ನನ್ನ ಕಾರ್ಯ ಮುಗಿಸಿ ಬರೋವರೆಗೂ ನೀನು ಬೆಳೀಬಾರ್ದು, ಹೀಗೆ ನಿಂತ್ಕೊಂಡಿರಬೇಕು. ಅಗತ್ಯವಾಗಿ ಬನ್ನಿ ಹೋಗಿ ಅಂಥೇಳಿ ವಿಂಧ್ಯ ಪರ್ವತ ಬೆಳೆಯೋದನ್ನು ನಿಲ್ಲಿಸುತ್ತೆ. ಅಗಸ್ತ್ಯರು ವಿಂಧ್ಯ ಪರ್ವತವನ್ನು ದಾಟಿ ದಕ್ಷಿಣಕ್ಕೆ ಬರ್ತಾರೆ. ತಿರುಗಿ ಮತ್ತೆ ಅವರು ಆ ಕಡೆ ಹೋಗೋದೇ ಇಲ್ಲ. ಆವಾಗ ಬೆಳೀಲಿಕ್ಕೆ ನಿಂತಿರ್ತಕ್ಕಂಥ ವಿಂಧ್ಯ ಪರ್ವತ ಇವಾಗಲೂ ಅದೇ ಥರ ಇದೆ, ನಿಂತಿದೆ ಅಂತ. ಹಿಮವತ್ ಪರ್ವತವನ್ನು ಬಿಟ್ಟರೆ ಹಿಮಾಲಯದಿಂದ ದಕ್ಷಿಣಕ್ಕೆ ಇರತಕ್ಕಂಥ ಶಿಖರಗಳಲ್ಲಿ ಅತಿ ಎತ್ತರವಾಗಿರ್ತಕ್ಕಂಥದ್ದು ವಿಂಧ್ಯ ಪರ್ವತ ಶ್ರೇಣಿ. ಪ್ರಾಯಶಃ
ಅಗಸ್ತ್ಯರು ಈ ಕೆಲಸವನ್ನು ಮಾಡದೇ ಇದ್ದಿದ್ರೆ, ಹಾಗಾಗಿ ಅವರು ಈ ಬೆಳೀತಾ ಇರ್ತಕ್ಕಂಥ ಪರ್ವತವನ್ನು, ಬೆಟ್ಟವನ್ನು ತಡೆದಿದ್ದರಿಂದ, ನಿಲ್ಲಿಸಿದ್ರಿಂದ ಅವರ ಹೆಸರು ಅಗಸ್ತ್ಯ ಅಂತ ಆಯಿತು. ಅದಾದ ನಂತರ ವಿಂಧ್ಯ ಪರ್ವತವನ್ನು ದಾಟಿ ತಿರುಗಿ ಅಗಸ್ತ್ಯರು ಆ ಕಡೆಗೆ ಹೋಗೇ ಇಲ್ಲ ಅಂತ ಪುರಾಣ ಹೇಳುತ್ತೆ. ಹಾಗಾಗಿ ಆ ಅಗಸ್ತ್ಯ ಮಹಾಮುನಿಗಳು ಈಗಲೂ ಪ್ರಸ್ತುತರು ಇಲ್ಲೇ ಇದ್ದಾರೆ, ನಮ್ಮೊಟ್ಟಿಗೆ ಇದ್ದಾರೆ ಅಂತ ಒಂದು. ಇಲ್ಲಾಂದರೆ ಪ್ರಾಯಶಃ ವಿಂಧ್ಯ ಪರ್ವತ ಹಿಮಾಲಯವನ್ನು ಮೀರಿ ಬೆಳೀತಾ ಇತ್ತು ಏನೋ ನಮಗೆ ಗೊತ್ತಿಲ್ಲ. ಇದಲ್ಲದೆ ಅನೇಕ ಮಹದುಪಕಾರಗಳನ್ನು ಅಗಸ್ತ್ಯರು ಮಾಡಿದ್ದಾರೆ. ಅದನ್ನು ಹೇಳ್ತಾ ಹೋದರೆ ಅಗಸ್ತ್ಯರ ವಿಚಾರವನ್ನೇ ಒಂದು ದಿನ ಎಲ್ಲ ಹೇಳೋದ್ರೂ ಸಾಕಾಗದಿದ್ದು ಅಷ್ಟಿದೆ. ಪ್ರಧಾನವಾಗಿರ್ತಕ್ಕಂಥ ಕೆಲವು ವಿಚಾರಗಳನ್ನು, ಅಗಸ್ತ್ಯ ಕ್ಷೇತ್ರಗಳು, ಅನೇಕ ಅಗಸ್ತ್ಯ ಕ್ಷೇತ್ರಗಳನ್ನು ನಾವು ದಕ್ಷಿಣ ಭಾರತದಲ್ಲಿ ಕಾಣ್ತೀವಿ. ಅನೇಕ ಜಾಗಗಳಲ್ಲಿ ಅಗಸ್ತ್ಯ ಮಹಾಮುನಿಗಳು ತಪಸ್ಸು ಮಾಡಿದ್ದಾರೆ. ಹೆಚ್ಚಾಗಿ ತಮಿಳುನಾಡು, ಕರ್ನಾಟಕದಲ್ಲೆಲ್ಲ ಅಗಸ್ತ್ಯ ನಾಡಿ ಅಂಥೇಳಿ ಭವಿಷ್ಯ ನೋಡ್ತಕ್ಕಂಥವ್ರು ಅದೊಂದು ನಾಡಿ ಗ್ರಂಥವೇ ಪ್ರಚಲಿತದಲ್ಲಿದೆ. ಹಯಗ್ರೀವ ಸ್ವಾಮಿಗಳನ್ನು ಗುರುವಾಗಿ ಸ್ವೀಕರಿಸಿ ಅನೇಕ ಮಹದುಪಕಾರವನ್ನು ಅಗಸ್ತ್ಯರು ನಮಗೆ ಮಾಡಿದ್ದಾರೆ. ಪ್ರಧಾನವಾಗಿ ಶ್ರೀವಿದ್ಯಾ ರಹಸ್ಯ, ಶ್ರೀವಿದ್ಯೆ, ದುರ್ಗಾ ಸಪ್ತಶತಿ, ತ್ರಿಶತಿ, ಮತ್ತು ಬಹಳ ಸಾಮಾನ್ಯ ಜನರಿಗೆ ಒಂದು ಮಹದುಪಕಾರವನ್ನು ಅಗಸ್ತ್ಯರು ಮಾಡಿದ್ದಾರೆ. ಹಯಗ್ರೀವ ಸ್ವಾಮಿಯ ಮುಖಾಂತರ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ನಮಗೆ ದಯಪಾಲಿಸಿರ್ತಕ್ಕಂಥವರು ಅಗಸ್ತ್ಯ ಮಹಾಮುನಿಗಳು. ಹೀಗೆ ಹೇಳ್ತಾ ಹೋದರೆ ಅಷ್ಟು ಮಹದುಪಕಾರವನ್ನು ಮನುಕುಲಕ್ಕೆ ಅಗಸ್ತ್ಯರು ಮಾಡಿಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಸಂದರ್ಭ ಬರುತ್ತೋ ಅಲ್ಲೆಲ್ಲ ಅಗಸ್ತ್ಯರ ಪ್ರವೇಶ ಆಗುತ್ತೆ. ಅದೇ ರೀತಿ ಇಲ್ಲಿ ಮಾನವ ರೂಪದಲ್ಲಿ ಇರತಕ್ಕಂಥ ಭಗವಂತ ಮನುಜ ಸಹಜವಾದ ಚಿಂತೆ ಮತ್ತು ಶೋಕದಿಂದ ಕೂಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವನನ್ನು ಎಚ್ಚರಿಸಲು ಯುದ್ಧ ಭೂಮಿಗೆ ನೇರವಾಗಿ ಅಗಸ್ತ್ಯರು ಪ್ರವೇಶ ಮಾಡ್ತಾರೆ. ಉಪಾಗಮ್ಯ ಬ್ರವೀದ್ರಾಮಂ ಅಗಸ್ತ್ಯೋ ಭಗವಾನ್ ಋಷಿ. ಅಗಸ್ತ್ಯರಿಗೆ ಭಗವಾನ್ ಅಂತಕ್ಕಂಥ ಒಂದು ಹೆಸರನ್ನು ವಾಲ್ಮೀಕಿ ಮಹಾಮುನಿಗಳು ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಭಗವಾನ್ ಅಂತಕ್ಕಂಥದ್ದನ್ನ ಬಹಳ ವಿಶೇಷವಾಗಿ ಆ ಭಗವತ್ ಸ್ವರೂಪಿಗಳಾಗಿರ್ತಕ್ಕಂಥ ಗುರುಗಳಿಗೆ ಮಾತ್ರ ಹೇಳ್ತಕ್ಕಂಥದ್ದು. ಹಾಗಾಗಿ ಅಗಸ್ತ್ಯೋ ಭಗವಾನ್ ಋಷಿ ಅಂತ ಇಲ್ಲಿ ಹೇಳ್ತಾರೆ. ಆಗ ಅಗಸ್ತ್ಯರು ಆ ರಾಮದೇವರನ್ನು ಉದ್ದೇಶಿಸಿ, ರಾಮ ರಾಮ ಮಹಾಬಾಹೋ ಶೃಣು ಗುಹ್ಯಂ ಸನಾತನಂ ಏನ ಸರ್ವಾನ್ನರೀನ್ ವತ್ಸ ಸಮರೇ ವಿಜಯಸ್ಯಸಿ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದರೆ, ಮಹಾಬಾಹು ರಾಮ ರಾಮ ಅಂತ 2 ಸರಿ ಹೇಳಿದ್ದಾರೆ. ಇದನ್ನು ನಾವು ಗಮನಿಸಬೇಕು. ರಾಮ ಮಹಾಬಾಹು ಅಂತ ಹೇಳ್ಬೋದಾಗಿತ್ತು, ಹೇ ರಾಮ ಮಹಾಬಾಹುವೆ ಅಂತ ಹೇಳ್ಬೋದಾಗಿತ್ತು. ರಾಮ ರಾಮ ಯಾಕೆ ರಾಮ ರಾಮ ಅಂತ 2 ಸರಿ ಹೇಳಿದ್ದಾರೆ ಅಂತ ನಾವು ಸ್ವಲ್ಪ ಸೂಕ್ಷ್ಮವಾಗಿ ವಿಚಾರ ಮಾಡಬೇಕಾಗತ್ತೆ. ಯಾರನ್ನು ಕಂಡ್ರೆ ನಮಗೆ ಅಷ್ಟು ಒಂದು ಅಕ್ಕರೆ ವಾತ್ಸಲ್ಯ ಇರುತ್ತೆ, ಅವರನ್ನು ಪುನರುಕ್ತಿಯಿಂದ ನಾವು ಕರಿತೀವಿ. ಹಾಗೆ ಆ ರಾಮಚಂದ್ರ ಮೂರ್ತಿಯ ಮೇಲೆ ಇರತಕ್ಕಂಥ ಒಂದು ವಿಶ್ವಾಸ, ಗೌರವ ಮತ್ತು ಆ ಒಂದು ಭಾವದಿಂದ ರಾಮ ರಾಮ ಅಂತ 2 ಸರಿ ಹೇಳ್ತಾರೆ. ರಾಮ ರಾಮ ಮಹಾಬಾಹು. ಮಹಾಬಾಹು ಅಂತಂದರೆ ರಾಮನಂಥ ಒಬ್ಬ ಯೋಧ ಅವತ್ತಿನ ಕಾಲಕ್ಕೂ ಅಲ್ಲ, ಇವತ್ತು ಅಷ್ಟೇ, ಯಾವತ್ತೂ ಅಷ್ಟೇ, ಅಂಥ ಒಬ್ಬ ಯೋಧ ಇಂದು ಇರಲಿಕ್ಕೆ ಸಾಧ್ಯ ಇಲ್ಲ. ಮಹಾಬಾಹು ಅಂದರೆ ಅಷ್ಟು ಒಂದು ಪರಾಕ್ರಮಿ ಅಂತ. ರಾಮ ರಾಮ ಮಹಾಬಾಹು ಶೃಣು ಗುಹ್ಯಂ ಸನಾತನಂ. ಶೃಣು, ಕೇಳಪ್ಪ, ಹೇಳ್ತಾ ಇದ್ದೀನಿ ಏನ ಸರ್ವಾನ್ ಅರೀನ್ ವತ್ಸ ಸಮರೇ ವಿಜಯಶ್ಯಸಿ. ಇವಾಗ ರಾಮಚಂದ್ರ ಮೂರ್ತಿಗೆ ಇರ್ತಕ್ಕಂಥ ಒಂದು ದೊಡ್ಡ ಒಂದು ಸಮಸ್ಯೆ ಅಂತಂದರೆ ಈ ರಾವಣನನ್ನು ಹೇಗೆ ಜಯಿಸೋದು ಅಂತ. ಹೇಗೆ ಜಯಿಸೋದು ಅಂತ ವಿಚಾರ ಮಾಡಿದಾಗ ಈ ಯುದ್ಧ ಇನ್ನೂ ಎಷ್ಟು ದಿವಸ ನಡೆಯುತ್ತಪ್ಪ, ಇನ್ನೂ ಏನೇನೆಲ್ಲ ಆಗಕ್ಕಿದೆ ಅಂತ ಯೋಚನೆ ಮಾಡಿದಾಗ ಮನುಷ್ಯ ಸಹಜವಾಗಿ ಅವರಿಗೆ ಚಿಂತಾಕ್ರಾಂತರಾಗಿ ಕುಳ್ಕೊತಾರೆ. ಆ ಥರ ಚಿಂತಾಕ್ರಾಂತರಾಗಿ ಕೂತಿರ್ತಕ್ಕಂಥ ಸಂದರ್ಭದಲ್ಲಿ ಇವನನ್ನು ಯಾವ ರೀತಿ ಗೆಲ್ಲಬೇಕು, ಗೆಲ್ಲಕ್ಕಾಗುತ್ತೋ ಇಲ್ವೋ ಅನ್ನುವಂಥ ಶಂಕೆ
ಅವ್ರನ್ನ ಬಾಧಿಸುತ್ತೆ. ಯಾವಾಗಲೂ ಮನಸ್ಸು ಶೋಕಕ್ಕೆ ಒಳಗಾದರೆ ಆತ್ಮಬಲ ಆತ್ಮಸ್ಥೈರ್ಯ ಕುಗ್ಗುತ್ತೆ. ಶಾರೀರಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ ಮನುಷ್ಯನ ಅಂತಃಸತ್ವ ಕಡಿಮೆಯಾಗಿ ಅಂತಃಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ, ಪ್ರಾಬಲ್ಯ ಕಡಿಮೆ ಆಗೋಗುತ್ತೆ. ಹಾಗಾಗಿನೇ ನಾವು ಪ್ರಸನ್ನ ಚಿತ್ತವನ್ನು ಯಾವಾಗಲೂ ಎಂಥ ಸಂದರ್ಭದಲ್ಲೂ ಕಾಪಾಡ್ಕೋಬೇಕು ಅಂತ ಹೇಳ್ತಾರೆ. ಈಗ ಮೊದಲನೇ ಉದ್ದೇಶ ಅಗಸ್ತ್ಯ ಮಹಾಮುನಿಗಳದ್ದು ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥದ್ದು ಆಗಿದೆ. ಹಾಗಾಗಿ ಅವರನ್ನು ಸಂಬೋಧನೆ ಮಾಡಬೇಕಾದ್ರೆ ಅಂಥ ಶಬ್ದಗಳನ್ನು ಪ್ರಯೋಗ ಮಾಡಿದರೆ ಬಹಳ ಅದ್ಭುತವಾಗಿದೆ. ಇಲ್ಲಿ ಏನ ಸರ್ವಾನ್ ಅರೀನ್ ವತ್ಸ. ವತ್ಸ ಅಂದರೆ ಮಗು, ಅಂದರೆ ವತ್ಸ ಅಂತ ತಂದೆಯಾದವನು ಮಕ್ಕಳನ್ನು ಕರೀತಕ್ಕಂಥದ್ದು. ಇಲ್ಲಿ ಗುರು ತಂದೆಗೆ ಸಮಾನ ಅಂತ ಹೇಳ್ತಾರೆ. ಆ ತಂದೆಗೆ ಸಮಾನನಾದ ಗುರುವಿನ ರೂಪದಲ್ಲಿ ಬಂದು ಮಗುವೆ ಏನ ಸರ್ವಾನ್ ಅರೀನ್ ವತ್ಸ ಸಮರೇ ವಿಜಯಿಸಿ, ಈ ಅರಿಷ್ಟಗಳೆಲ್ಲ ನಿನಗೆ ನಾಶ ಆಗಿ ಸಮರದಲ್ಲಿ ನೀನು ಗೆಲ್ತೀಯ ಕಣಪ್ಪ, ಯುದ್ಧದಲ್ಲಿ ನೀನು ಗೆಲ್ತೀಯ. ಇದೆಲ್ಲ ತಾತ್ಕಾಲಿಕ, ಇದೆಲ್ಲ ಶಮನ ಆಗುತ್ತೆ, ನೀನು ಗೆಲ್ತೀಯ. ಏನ ಸರ್ವಾನ್ ಅರೀನ್ ವತ್ಸ ಸಮರೇ ವಿಜಯಿಸಿ, ಈ ಯುದ್ಧದಲ್ಲಿ ನೀನೇ ಗೆಲ್ಲೋದು. ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ರಾಮ ರಾಮ ಮಹಾಬಾಹೋ ಶೃಣು ಗುಹ್ಯಂ ಸನಾತನಂ. ಗುಹ್ಯಂ ಅಂತಕ್ಕಂಥ ಪದವನ್ನು ಇಲ್ಲಿ ಬಳಸಿದ್ದಾರೆ. ಗುಹ್ಯಾತಿ ಗುಹ್ಯವಾದ ಅಂದರೆ ಅತಿ ರಹಸ್ಯವಾಗಿರ್ತಕ್ಕಂಥ ಮತ್ತು ಸನಾತನವಾಗಿರ್ತಕ್ಕಂಥದ್ದು. ಸನಾತನ ಅಂತಂದರೆ ವೇದಪರವಾಗಿರ್ತಕ್ಕಂಥ, ಅಂದರೆ ನಮ್ಮ ಸನಾತನ ಧರ್ಮದಲ್ಲಿ ಹೇಳಿರ್ತಕ್ಕಂಥ ಒಂದು ವಿಶೇಷವನ್ನು, ಗುಹ್ಯವಾಗಿರ್ತಕ್ಕಂಥದ್ದನ್ನ ನಿನಗೆ ಹೇಳ್ತೀನಿ. ಇದನ್ನು ಮಾಡೋದ್ರಿಂದ ನಿನಗೆ ಯುದ್ಧದಲ್ಲಿ ವಿಜಯ ಬರುತ್ತೆ, ವಿಜಯ ಪ್ರಾಪ್ತಿಯಾಗತ್ತೆ ಅಂತ ಹೇಳಿ, ಅಂದರೆ ಮಹಾವೀರನಾದ ರಾಮಚಂದ್ರ, ನಾನು ಹೇಳುವ ಈ ಸನಾತನ ರಹಸ್ಯವನ್ನು ಶ್ರದ್ಧೆಯಿಂದ ನೀನು ಆಲಿಸು, ಕೇಳು. ಸರ್ವಾನ್ ಅರೀನ್, ಶ್ರದ್ಧೆಯಿಂದ ಆಲಿಸು. ಇದರಿಂದ ನಿನ್ನ ಎಲ್ಲ ಯುದ್ಧದಲ್ಲಿ ನಿನಗೆ ವಿಜಯ ಆಗತ್ತೆ. ಏನದು? ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಆದಿತ್ಯ ಹೃದಯಂ ಪುಣ್ಯಂ ಸರ್ವಶತ್ರು ವಿನಾಶನಂ ಜಯಾವಹಂ ಜಪೇ ನಿತ್ಯಂ ಅಕ್ಷಯಂ ಪರಮಂ ಶಿವಂ. ಕೆಲವು ಕಡೆ ಅಕ್ಷಯಂ ಪರಮಂ ಶುಭಂ ಅಂತಲೂ ಪಾಠಾಂತರ ಇದೆ. ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ಶಿವಂ ಅಂತಲೇ ಇದೆ. ಆದರೆ ಮಧ್ಯಕಾಲದಲ್ಲಿ ಈ ಶೈವ ಮತ್ತು ವೈಷ್ಣವ ಪಂಥದಲ್ಲಿ ಬಹಳ ಒಂದು ತಾಕಲಾಟವನ್ನು, ಒಂದು ವೈಮನಸ್ಯವನ್ನು ನಾವು ನೋಡ್ತಕ್ಕಂಥ ಸಂದರ್ಭದಲ್ಲಿ ಶಿವ ಅನ್ನೋ ಹೆಸರು ಹೇಳಿದ ತಕ್ಷಣ ಅದು ಶಿವಂದಾಗತ್ತೆ ಅಂತೇಳಿ ಕೆಲವರು ಶುಭಂ ಅಂತ ತಿದ್ದುಕೊಂಡಿದ್ದಾರೆ. ಇರಲಿ, ನಾವು ಈಗ ಆ ವಿಚಾರಕ್ಕೆ ಹೋಗೋದು ಬೇಡ. ಎರಡು ಸರಿನೇ. ಶುಭನೂ ಆದರೆ ಶಿವ ಅಂದರೆ ಮಂಗಳಕರವಾಗಿರ್ತಕ್ಕಂಥದ್ದು. ಇಲ್ಲಿ ಶಿವ ಅಂದರೆ ಶಿವನ ಹೆಸರು ಅಂತ ಹೇಳಿಲ್ಲ, ಸದಾ ಮಂಗಳಕರವಾಗಿರ್ತಕ್ಕಂಥದ್ದನ್ನ ಶಿವ ಅಂತ ಕರೀತಾರೆ. ಇಲ್ಲಿ ಆದಿತ್ಯ ಹೃದಯಂ ಪುಣ್ಯಂ ಇಲ್ಲಿ ಬರುತ್ತೆ. ಇದು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಆದಿತ್ಯ ಹೃದಯ ಎಂಬ ಪುಣ್ಯಕರವಾದ ಸ್ತೋತ್ರವನ್ನು ನಾನು ನಿನಗೆ ಈಗ ಉಪದೇಶ ಮಾಡಲಿದ್ದೇನೆ. ಇದನ್ನು ನೀನು ಮಾಡುವುದರಿಂದ ನಿನಗೆ ಯುದ್ಧ ಪ್ರಾಪ್ತಿ. ಫಸ್ಟು ಮೊದಲನೇದಾಗಿ ನಿನಗೆ ಯುದ್ಧದಲ್ಲಿ ಜಯಶಾಲಿ ಆಗ್ತೀಯಾ. ಇದೆಲ್ಲ ನಾನು ಒಂದು ಸನಾತನವಾಗಿರ್ತಕ್ಕಂಥ ಗುಹ್ಯವಾದ ರಹಸ್ಯವನ್ನು ನಿನಗೆ ಹೇಳಲಿಕ್ಕೆ ಬಂದಿದ್ದೀನಿ, ಹೇಳ್ತೀನಿ ಅಂತ ಹೇಳ್ತಾರೆ. ಅದೇನು ಅಂತ ಮುಂದಿನ ಶ್ಲೋಕದಲ್ಲಿ ಆದಿತ್ಯ ಹೃದಯಂ ಪುಣ್ಯಂ, ಆದಿತ್ಯ ಹೃದಯವೆಂಬ ಈ ಪುಣ್ಯಕರವಾದ ಸ್ತೋತ್ರವನ್ನು ಹೇಳುವುದರಿಂದ ಸರ್ವಶತ್ರು ವಿನಾಶನಂ, ಸರ್ವಶತ್ರುಗಳನ್ನು ಇದು ನಾಶ ಮಾಡಬಲ್ಲದು, ವಿನಾಶವಾಗಿ ಹೋಗ್ತಾರೆ. ಶತ್ರು ಅಂದರೆ ಹೇಳ್ಬೋದಾಗಿತ್ತು, ಸರ್ವಶತ್ರು ಅಂತಂದರೆ ಇಲ್ಲಿ ನಾವು ಒಂದು ವಿಶೇಷವಾಗಿ ಗಮನ ಕೊಡಬೇಕಿಲ್ಲಿ. ಸರ್ವಶತ್ರುಗಳು ಯಾರು ಅಂತ ಲೌಕಿಕವಾಗಿ ನಾವು ಯೋಚನೆ ಮಾಡಿದರೆ ನಮ್ಮನ್ನು ಕಂಡ್ರೆ ಆಗದೆ ಇದ್ದವರು ಅನ್ನೋಕ್ಕಿಂತ ನಮಗೆ ಯಾರನ್ನು ಕಂಡ್ರೆ ಆಗಲ್ವೋ ಅವ್ರನ್ನ ನಾವು ಶತ್ರುಗಳು ಅಂತೀವಿ. ಅವ್ರಿಗೆ ನಮ್ಮ ಮೇಲೆ ಒಳ್ಳೆ ಭಾವನೆನೇ ಇರ್ಬೋದು, ನಮಗೆ ಯಾರನ್ನು ಕಂಡ್ರೆ ಆಗಲ್ಲ ಅವ್ರನ್ನ ನಾವು ಶತ್ರುಗಳು ಅಂತ ಕರಿತೀವಿ. ಆದರೆ ನಾವು ಪಾರಮಾರ್ಥಿಕವಾಗಿ ಯೋಚನೆ ಮಾಡಿದರೆ, ಆಧ್ಯಾತ್ಮಿಕವಾಗಿ ಯೋಚನೆ ಮಾಡಿದರೆ ನಮಗಿರ್ತಕ್ಕಂಥ ಶತ್ರುಗಳು ಯಾರು?
ನಮ್ಮಲ್ಲಿರ್ತಕ್ಕಂಥ ಅವಗುಣಗಳೇ ನಮಗೆ ಇರ್ತಕ್ಕಂಥ ಶತ್ರುಗಳು. ಇದು ಬಾಹ್ಯ ಶತ್ರುಗಳು ಮತ್ತು ಆಂತರಿಕ ಶತ್ರುಗಳನ್ನೂ ಸಹ. ಹಾಗಾಗಿ ಎಲ್ಲ ವಿಧವಾದ ಶತ್ರುಗಳು, ಎಲ್ಲ ಸ್ತರದಲ್ಲಿ ಬರ್ತಕ್ಕಂಥ ಶತ್ರುಗಳು ಅಂತ ಸ್ಪಷ್ಟವಾಗಿ ಅಗಸ್ತ್ಯ ಮಹಾಮುನಿಗಳು ಇಲ್ಲಿ ನಮಗೆ ಹೇಳ್ತಾರೆ. ಹಾಗಾಗಿ ಸರ್ವಶತ್ರುಗಳನ್ನು, ನಮ್ಮ ಆಂತರಿಕ ಮತ್ತು ಬಾಹ್ಯ ಶತ್ರುಗಳನ್ನು ಆಮೂಲಾಗ್ರವಾಗಿ ನಿರ್ಮೂಲನ ಮಾಡ್ತಕ್ಕಂಥ, ಸದಾ ಜಯಾವಹಂ, ಸದಾ ಯಾವಾಗಲೂ ಗೆಲುವನ್ನು ತಂದು ಕೊಡ್ತಕ್ಕಂಥ, ಜಪೇನ್ ನಿತ್ಯಂ, ಮತ್ತು ಅಕ್ಷಯಂ ಪರಮಂ ಶಿವಂ, ಅಕ್ಷಯಂ ಪರಮಂ ಶಿವಂ. ಅಕ್ಷಯ ಅಂದರೆ ಕ್ಷಯವಾಗದೇ ಇರತಕ್ಕಂಥ, ಕ್ಷಯ ಅಂದರೆ ಕ್ಷೀಣಿಸ್ತಕ್ಕಂಥದ್ದು, ಅಕ್ಷಯ ಅಂದರೆ ಕ್ಷೀಣಿಸ್ದಲೇ ಇರತಕ್ಕಂಥ, ಅಪರಿಮಿತವಾಗಿರ್ತಕ್ಕಂಥ, ಶಾಶ್ವತವಾಗಿರ್ತಕ್ಕಂಥ, ಪರಮಂ ಶಿವಂ, ಪರಮ ಮಂಗಳಕರವಾಗಿರ್ತಕ್ಕಂಥದ್ದನ್ನು ಕೊಡ್ತಕ್ಕಂಥ, ಅಂದರೆ ಪರಮ ಮಂಗಳಕರವಾಗಿರ್ತಕ್ಕಂಥ ಫಲವನ್ನು ಇದು ಕೊಡುತ್ತೆ. ಯಾವುದೋ ಆದಿತ್ಯ ಹೃದಯಂ ಪುಣ್ಯಂ ಸರ್ವಶತ್ರು ವಿನಾಶನಂ ಜಯಾವಹಂ ಜಪೇನ್ ನಿತ್ಯಂ. ಬರೀ ಆದಿತ್ಯ ಹೃದಯ ಹೇಳ್ಕೊಂಬಿಟ್ರೆ ಆಗಲ್ಲ, ಯಾವ ರೀತಿ ಹೇಳ್ಕೊಂಡ್ರೆ ಈ ಫಲ ಸಿಗತ್ತೆ ಅಂತ ಸ್ಪಷ್ಟವಾಗಿ ಅಗಸ್ತ್ಯರು ಹೇಳಿದ್ದಾರೆ. ಜಪೇನ್ ನಿತ್ಯಂ. ಜಪೇನ್ ನಿತ್ಯಂ ಅಂದರೆ ಜಪ ಅಂದರೆ ಏನು ಅಂತ ತಿಳ್ಕೋಬೇಕು. ಜಪ ಅಂದರೆ ಏನು? ಇದನ್ನು ಜಪಿಸ್ಬೇಕು. ಜಪಿಸ್ಬೇಕು ಅಂದರೆ ಜಪದಲ್ಲಿ ಅನೇಕ ಕ್ರಮಗಳಿದೆ. ನಾವು ಮಂತ್ರ ಪಠನವನ್ನು ಮಾಡ್ತೀವಿ. ಮಂತ್ರ ಪಾಠದಲ್ಲಿ ಅನೇಕ ಕ್ರಮಗಳಿದೆ. ಮೊದಲನೇದಾಗಿ ಕಲಿತೀವಿ ಮಂತ್ರಪಾಠ, ಅದಾದ ಮೇಲೆ ಕ್ರಮಪಾಠ ಅಂತ ಕರಿತೀವಿ. ಕ್ರಮಬದ್ಧವಾಗಿ ಮಂತ್ರವನ್ನು ಕಲಿತಕ್ಕಂಥದ್ದು. ಜಟ, ಘನ ಇತ್ಯಾದಿ ಘನಪಾಠ ಅಂತ ಕರೀತಾರೆ. ಅಂದರೆ ಬರೀ ಮಂತ್ರವನ್ನು ಯಾಂತ್ರಿಕವಾಗಿ ಬಾಯಿಂದ ಪುರಶ್ಚರಣೆ ಮಾಡ್ತಕ್ಕಂಥದ್ದು ಮಾತ್ರ ಅಲ್ಲ, ಅದರ ಅರ್ಥವನ್ನು, ಅಂತರಾರ್ಥವನ್ನು ಶ್ರವಣ ಮನನ ನಿಧಿಧ್ಯಾಸನದ ಮೂಲಕ ಮಾಡಿ ಆ ಮಂತ್ರಾರ್ಥವನ್ನು ಗ್ರಹಿಸಿ ಆ ಮಂತ್ರದ ಅರ್ಥದ ಭಾವದಲ್ಲಿ ತಲ್ಲೀನನಾಗಿ ಧ್ಯಾನದ ಮೂಲಕ ಅದರ ಅರ್ಥವನ್ನು ಧರಿಸಿ ಧಾರಣೆ ಮಾಡ್ತಕ್ಕಂಥ ರೀತಿಯಲ್ಲಿ ಮಾಡ್ತಕ್ಕಂಥದ್ದನ್ನ ಜಪ ಅಂತ ಕರೀತಾರೆ. ಜಯಾವಹಂ ಜಪೇನ್, ಅದೇ ನಂಗೆ ಒಂದ್ಸರಿ ಮಾಡಿಬಿಟ್ರೆ ಆಯ್ತೆ. ಜಪೇನ್ ನಿತ್ಯಂ. ನಿತ್ಯಂ ಅಂದರೆ ಸದಾಕಾಲ, ಯಾವಾಗಲೂ, ಪ್ರತಿದಿನ ನಿತ್ಯಂ. ಸ್ನಾನ ಸಂಧ್ಯಾದಿಗಳನ್ನು ನಾವು ಯಾವ ರೀತಿ ಮಾಡ್ತೀವಿ ಅದೇ ರೀತಿ ನಾವು ಈ ಆದಿತ್ಯ ಹೃದಯವನ್ನು ನಿತ್ಯ ಜಪಾನುಷ್ಠಾನದ ಮೂಲಕ, ತಪಸ್ಸಿನ ಮೂಲಕ, ಧ್ಯಾನದ ಮೂಲಕ ಪಠನೆ ಮಾಡಿದ್ದೆ ಅದರಲ್ಲಿ, ಜಪಿಸಿದ್ದೆ ಅದರಲ್ಲಿ, ಇದರ ಅರ್ಥಾನುಸಂಧಾನ ಮಾಡಿದ್ದೆ ಆದಲ್ಲಿ ನಮಗೆ ಏನು ಸಿಗತ್ತೆ? ಪರಮ ಪುಣ್ಯಕರವಾದ ಸಮಸ್ತ ಶತ್ರುಬಾಧೆ ನಿವಾರಣೆ ಆಗುತ್ತೆ ನಮಗೆ. ಮತ್ತು ಸದಾ ನಮಗೆ ಮಾಡ್ತಕ್ಕಂಥ ಕೆಲಸದಲ್ಲಿ ಗೆಲುವನ್ನು ತಂದುಕೊಡುತ್ತೆ. ಜಯಾವಹಂ, ಗೆಲುವನ್ನು ತಂದುಕೊಡುತ್ತೆ. ಮತ್ತು ಕೊನೆಗೆ ಅಕ್ಷಯವಾದ, ಶಾಶ್ವತವಾದ, ಪರಮಂಗಳಕರವಾದ ಫಲವನ್ನು, ಮಂಗಳಕರವಾದ ಪದವನ್ನು ನಮಗೆ ಕೊಡಿಸುತ್ತೆ. ಅಂತಂದರೆ ಮೋಕ್ಷವನ್ನು ನಮಗೆ ಕರುಣಿಸುತ್ತೆ. ಜೀವನ್ಮುಕ್ತರನ್ನಾಗಿ ಮಾಡಿ ಮುಕ್ತಿಯನ್ನು ಕೊಟ್ಟು ಮೋಕ್ಷವನ್ನು ದಯಪಾಲಿಸುವವರೆಗೂ ಏನು ಬಿಟ್ಟೋಯ್ತು ಇಲ್ಲಿ, ಸಮಸ್ತವನ್ನು ಇದು ನೀಡುತ್ತೆ ಅನ್ನೋದನ್ನು ಪ್ರಶ್ನಾತೀತವಾಗಿ ಅಗಸ್ತ್ಯ ಮಹಾಮುನಿಗಳು ತಿಳಿಸ್ತಾರೆ. ಆದಿತ್ಯ ಹೃದಯಂ ಪುಣ್ಯಂ ಸರ್ವಶತ್ರು ವಿನಾಶನಂ ಜಯಾವಹಂ ಜಪೇ ನಿತ್ಯಂ ಅಕ್ಷಯಂ ಪರಮಂ ಶಿವಂ. ಆದಿತ್ಯ ಹೃದಯ ಎಂಬ ಈ ಪುಣ್ಯಕರವಾದ ಸ್ತೋತ್ರ ಶತ್ರುಗಳನ್ನು ನಾಶ ಮಾಡಬಲ್ಲದು, ಸದಾ ಗೆಲುವನ್ನು ತಂದುಕೊಡಬಲ್ಲದು ಮತ್ತು ಶಾಶ್ವತ ಹಾಗೂ ಮಂಗಳಕರವಾಗಿರ್ತಕ್ಕಂಥ ಶಾಶ್ವತ ಪದವಿಯನ್ನು, ಫಲವನ್ನು ನಮಗೆ ದಯಪಾಲಿಸ್ತಕ್ಕಂಥದ್ದು ಅನ್ನೋದನ್ನು ಅಗಸ್ತ್ಯರು ಮೊದಲಿಗೆ ತಿಳಿಸ್ತಾರೆ. ಇದೇ ಒಂದು ವಿಶೇಷ. ಫಲಶ್ರುತಿಯನ್ನು ಸೂಚ್ಯವಾಗಿ ಮೊದಲೇ ಹೇಳಿರ್ತಕ್ಕಂಥದ್ದು ಒಂದು ವಿಶೇಷತೆಯನ್ನು ನಾವು
ಇದರಲ್ಲಿ ನಾವು ಈ ಸಂದರ್ಭದಲ್ಲಿ ನಾವು ಕಾಣ್ತೀವಿ. ಈ ಮುಂದುವರೆದು ಹೇಳ್ತಾರೆ, ಸರ್ವಮಂಗಲ ಮಾಂಗಲ್ಯಂ ಸರ್ವ ಪಾಪ ಪ್ರಣಾಶನಂ ಚಿಂತಾಶೋಕ ಪ್ರಶಮನಂ ಆಯುರ್ವರ್ಧನಂ ಉತ್ತಮಂ. ಸರ್ವಮಂಗಲ ಮಾಂಗಲ್ಯಂ, ಇದು ಸರ್ವ ಮಂಗಳಕರವಾಗಿರ್ತಕ್ಕಂಥದ್ದು ಅಂದರೆ ಸಾಕು. ಮಂಗಳ ಅಂತಂದರೆ ಅಮಂಗಳ ಅಲ್ಲದೆ ಇರತಕ್ಕಂಥದ್ದು ಅಂತ, ಸೌಮಂಗಲ್ಯ ಪ್ರಧಾನವಾಗಿರ್ತಕ್ಕಂಥದ್ದು ಅಂತ. ಸರ್ವಮಂಗಳ ಮಾಂಗಲ್ಯಂ, ಆ ಮಂಗಳಕ್ಕೆ ಪ್ರಧಾನ ಏನು ಅಂತಂದರೆ ಮಾಂಗಲ್ಯವೇ ಪ್ರಧಾನ. ಮಂಗಳ ಅಂತಂದರೆ ಅಷ್ಟು ಒಂದು ಶುಭವಾಗಿರ್ತಕ್ಕಂಥದ್ದನ್ನ ಅಂತ ಹೇಳ್ತಕ್ಕಂಥದ್ದು. ಅದರಲ್ಲಿ ಅತೀ ಶುಭ ಮತ್ತು ಶೋಭನಕರವಾಗಿರ್ತಕ್ಕಂಥದ್ದು ಅಂದರೆ ಸ್ತ್ರೀಯರಿಗೆ ಸೌಮಂಗಲ್ಯತ್ವ. ಅದನ್ನು ಸುಮಂಗಲಿ ಅಂತ ಕರೀತಾರೆ. ಸೌಮಂಗಲ್ಯತ್ವ ಬಹಳ ಪ್ರಧಾನವಾಗಿರ್ತಕ್ಕಂಥದ್ದು ಸ್ತ್ರೀಯರಿಗೆ. ಆ ಸೌಮಂಗಲ್ಯಕ್ಕೆ ಪ್ರಾಧಾನ್ಯ ಏನು, ಅದಿದೇನಕ್ಕೇನು ಅಂದರೆ ಅವರು ಮಾಂಗಲ್ಯವೇ ಪ್ರಧಾನ. ಆ ಮಾಂಗಲ್ಯ ಧರಿಸಿದ್ದಾರೆ ಅಂದರೆ ಅವರು ಸೌಮಂಗಲ್ಯ ಇರುವಂತ. ಸೌಮಂಗಲ್ಯಕ್ಕೆ ಮಾಂಗಲ್ಯ ಯಾವ ರೀತಿ ಪ್ರಧಾನವೋ ಹಾಗೆ ಸರ್ವಮಂಗಲ ಮಾಂಗಲ್ಯಂ, ಸರ್ವಮಂಗಳ ಕಾರ್ಯಗಳಿಗೆ ಮಾಂಗಲ್ಯ ಪ್ರಧಾನವಾಗಿರ್ತಕ್ಕಂಥದ್ದು ಇದು ಆದಿತ್ಯ ಹೃದಯ. ಇದನ್ನು ಮಾಡುವುದರಿಂದ ಸದಾ ಸರ್ವಮಂಗಲ, ಎಲ್ಲವಾಗಲೂ ಮಂಗಳ ಉಂಟಾಗತ್ತೆ ನಮಗೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸರ್ವ ಪಾಪ ಪ್ರನಾಶನಂ, ಸಕಲ ಪಾಪಗಳನ್ನು ಕಳಿತಕ್ಕಂಥ ಶಕ್ತಿ ಇದಕ್ಕಿದೆ. ಸರ್ವ ಪಾಪ ಪ್ರನಾಶನಂ. ಅಷ್ಟೇ ಅಲ್ಲ, ಚಿಂತಾಶೋಕ ಪ್ರಶಮನಂ. ಚಿಂತಾ ಪ್ರಶಮನಂ, ಶೋಕ ಪ್ರಶಮನಂ ಅಂತ ಹೇಳ್ಬೋದಾಗಿತ್ತು. ಚಿಂತಾಶೋಕ ಪ್ರಶಮನಂ ಅಂತ ಆ ವಾಲ್ಮೀಕಿ ಮಹಾಮುನಿಗಳ ಚಮತ್ಕಾರ ಮತ್ತು ಅಗಸ್ತ್ಯರು ಹೇಳಿರ್ತಕ್ಕಂಥದ್ದು, ಅದನ್ನು ವಾಲ್ಮೀಕಿಗಳು ದಾಖಲಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬೇಕು. ಚಿಂತಾಶೋಕ, ಚಿಂತೆ ಅಂದ್ರೇನು, ಶೋಕ ಅಂದ್ರೇನು ಅಂತ ಸ್ವಲ್ಪ ವ್ಯತ್ಯಾಸ ಇದೆ. ಎರಡು ಸಮಾನಾರ್ಥಕ ಶಬ್ದಗಳೇ ಆಗಿದೆ. ಆದರೆ ಮನಸ್ಸಿನಲ್ಲಿ ಆಂತರಿಕವಾಗಿ ನಾವು ಮಾಡ್ತಕ್ಕಂಥದ್ದು ಚಿಂತೆ ಆದರೆ ಅದು ಹೊರಗಡೆ ಪ್ರಕಟ ಆದಾಗ ಅದು ಶೋಕ ಆಗುತ್ತೆ. ಅದು ಹೊರಗಡೆ ಪ್ರಕಟ ಆಗದೇ ಇದ್ದರೆ ಗೊತ್ತಾಗಲ್ಲ, ನೋಡೋಕೆ ಚೆನ್ನಾಗೇ ಕಾಣ್ತಾ ಇದ್ದಾರೆ, ಆದರೆ ಒಳಗಡೆ ಚಿಂತೆ ಮಾಡ್ತಾ ಇರ್ತಾನೆ. ಅದು ಆಂತರಿಕದಲ್ಲಿ, ಮನಸ್ಸಿನ ಅಂತರಾಳದಲ್ಲಿ ಅದು ನಮ್ಮನ್ನು ಕೊರಿತಾ ಇದ್ದರೆ, ಬಾಧಿಸ್ತಾ ಇದ್ದರೆ ಅದು ಚಿಂತೆ ಅಂತ ಆಗುತ್ತೆ. ಅದು ದುಃಖ ರೂಪದಲ್ಲಿ ಹೊರಹೊಮ್ಮಿದಾಗ, ಹೊರಗಡೆ ಪ್ರಕಟ ಆದಾಗ, ಕಣ್ಣಲ್ಲಿ ನೀರು ಬಂದಾಗ, ದುಃಖಿತರಾದಾಗ, ಗದ್ಗದಿತರಾದಾಗ ಅದು ಶೋಕ ಆಗುತ್ತೆ, ಶೋಕವಾಗಿ ಆಚೆ ಬರುತ್ತೆ. ಹಾಗಾಗಿ ಆ ಶೋಕರಹಿತರು ನಾವು ಆಗಬೇಕು ಅಂದರೆ ಅದಕ್ಕೆ ಮೂಲ ಕಾರಣವಾಗಿರ್ತಕ್ಕಂಥ ಚಿಂತೆ ಹೋಗಬೇಕು ನಮಗೆ. ಹಾಗಾಗಿ ಆ ಶೋಕಕ್ಕೆ ಮೂಲ ಕಾರಣವಾಗಿರ್ತಕ್ಕಂಥ ಚಿಂತೆಯನ್ನು ಮೂಲೋತ್ಪಾಟನೆ ಮಾಡುತ್ತೆ ಅಂತ. ಚಿಂತಾಶೋಕ ಪ್ರಶಮನಂ. ಪ್ರಶಮನ ಅಂದರೆ ಸಂಪೂರ್ಣವಾಗಿ ಅದನ್ನು ನಿರ್ಮೂಲನೆ ಮಾಡುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಚಿಂತೆ, ಅದಕ್ಕೆ ಒಂದು ನಾಣ್ಣುಡಿ ಇದೆ. ಚಿತೆ ಸತ್ತಿರ್ತಕ್ಕಂಥ ವ್ಯಕ್ತಿಯನ್ನು ದಹಿಸಿದರೆ ಚಿಂತೆ ಬದುಕಿರ್ತಕ್ಕಂಥ ಮನುಷ್ಯನನ್ನು ಜೀವಂತ ದಹಿಸುತ್ತೆ ಅಂತ. ಒಂದು ಪ್ರಾಣ ಹೋದ ಮೇಲೆ, ಸತ್ತ ಮೇಲೆ ದಹಿಸುತ್ತೆ ಚಿತೆ. ಚಿತೆಗೂ ಚಿಂತೆಗೂ ಒಂದು ಅಕ್ಷರ ವ್ಯತ್ಯಾಸ. ಚಿಂತೆ ಸದಾ ಬದುಕಿರ್ತಕ್ಕಂಥ ವ್ಯಕ್ತಿಯನ್ನು ದಹಿಸುತ್ತೆ ಅಂತ. ಅಷ್ಟು ಒಂದು ಇದಕ್ಕೆ ಹೋಲಿಸಿದ್ದಾರೆ ಚಿಂತೆಯನ್ನು. ಹಾಗಾಗಿ ಆ ಚಿಂತಾಶೋಕವನ್ನು, ಚಿಂತೆ ಮತ್ತು ಶೋಕ ದುಃಖಗಳನ್ನು ಅಡಗಿಸಿ, ಅಷ್ಟಲ್ದಲೇ ಆಯುರ್ವರ್ಧನ ಉತ್ತಮಂ, ನಮ್ಮ ಆಯಸ್ಸನ್ನು ಸಹ ಹೆಚ್ಚಿಸುತ್ತೆ. ಆಯಸ್ಸು ಹೆಚ್ಚಾಗಬೇಕಾದ್ರೆ ಆರೋಗ್ಯದಿಂದ ನಾವು ಕೂಡಿರಬೇಕು. ಹಾಗಾಗಿ ಆಯಸ್ಸು, ಆರೋಗ್ಯವನ್ನು ಕರುಣಿಸ್ತಕ್ಕಂಥ ಉತ್ತಮವಾದ ಮಂತ್ರ ಇದು ಅಂತ. ಇಲ್ಲಿ ಒಂದು ಬಹಳ ವಿಶೇಷವನ್ನು ನಾವು ಇಲ್ಲಿ ಗಮನಿಸಬೇಕು. ಸೂರ್ಯ ಭಗವಂತ ಏನಿದ್ದಾನೆ
ಅವನು ಆರೋಗ್ಯಕ್ಕೆ ಪ್ರಧಾನವಾಗಿರ್ತಕ್ಕಂಥ ದೇವತೆ. ಸೂರ್ಯಾದಾರೋಗ್ಯವರ್ಧನಂ. ನವಗ್ರಹಗಳಲ್ಲಿ ಅತಿ ಪ್ರಧಾನವಾಗಿರ್ತಕ್ಕಂಥ ಗ್ರಹ ಸೂರ್ಯ. ಆ ಸೂರ್ಯ ನಮ್ಮ ಆರೋಗ್ಯಕ್ಕೆ ಮುಖ್ಯ ಕಾರಣ. ಮತ್ತು ಜ್ಯೋತಿಷ್ಯದ ಪ್ರಕಾರ ಸೂರ್ಯನನ್ನು ಆತ್ಮಕಾರಕ ಅಂತ ಕರೀತಾರೆ. ಆತ್ಮಕಾರಕನಾಗಿರ್ತಕ್ಕಂಥ ಸೂರ್ಯ ನಮ್ಮಲ್ಲಿ ಆರೋಗ್ಯವನ್ನು ವರ್ಧಿಸ್ತಕ್ಕಂಥ, ಆರೋಗ್ಯಕ್ಕೆ ಸೂರ್ಯದೇವನ ಆರೋಗ್ಯಕ್ಕೆ ಕಾರಕವಾಗಿರ್ತಕ್ಕಂಥವನು. ಅವನು ವಿಶ್ವಮಾನವರ, ಜಂತುಗಳ ಹಾಗೂ ಪ್ರಾಣಿಗಳ ಆರೋಗ್ಯವನ್ನು ವರ್ಧನ ಅರ್ಥಾತ್ ಹೆಚ್ಚು ಮಾಡ್ತಕ್ಕಂಥವನು ಅವನಾಗಿದ್ದಾನೆ. ಆಯುರ್ವೇದದಲ್ಲಿ ಕೂಡ ಸೂರ್ಯ ನಮಸ್ಕಾರಕ್ಕೆ, ಯೋಗದಲ್ಲೂ ಸಹ ಒಂದು ಪ್ರಧಾನವಾಗಿರ್ತಕ್ಕಂಥ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ನಾವು ಆರೋಗ್ಯವಾಗಿರಬೇಕು ಅಂತಂದರೆ ಸೂರ್ಯ ನಮಸ್ಕಾರವನ್ನು ಮಾಡಬೇಕು ಅಂತ. ಯೋಗಿಗಳಾದವರು ಸಹ ಸೂರ್ಯಕ್ರಿಯಾ ಅಂಥೇಳಿ ಆಸನ ಜೊತೆಗೆ ಅಷ್ಟಾಂಗ ಯೋಗವೂ ಸಮ್ಮಿಳಿತವಾಗಿರ್ತಕ್ಕಂಥ ಒಂದು ಕ್ರಿಯೆಯನ್ನು ಮಾಡ್ತಾರೆ, ಸೂರ್ಯಕ್ರಿಯೆ ಅಂತ. ಬಹಳ ಅದ್ಭುತವಾಗಿರ್ತಕ್ಕಂಥ ಕ್ರಿಯೆ ಅದು. ಹಾಗಾಗಿ ಈ ಸೂರ್ಯನ ಕಿರಣಗಳಿಗೆ ಎಂತಹ ಒಂದು ಕಾಯಿಲೆಯನ್ನು ಗುಣಪಡಿಸ್ತಕ್ಕಂಥ ಒಂದು ವಿಶೇಷವಾದ ಶಕ್ತಿ ಇದೆ. ಮತ್ತು ನಮ್ಮ ಶರೀರದಲ್ಲಿ ಪ್ರಧಾನವಾಗಿ ಕಣ್ಣು ಮತ್ತು ಚರ್ಮ, ಇದರ ಆರೋಗ್ಯಕ್ಕೆ ಎರಡಕ್ಕೂ ಕಾರಕನಾಗಿರ್ತಕ್ಕಂಥವನು ಸೂರ್ಯಗ್ರಹ. ನಮ್ಮಲ್ಲಿ ಕಣ್ಣಿನ ಒಂದು ತೊಂದರೆ ಇದೆ ಮತ್ತು ಚರ್ಮದ ವ್ಯಾಧಿ ನಮಗಿದೆ ಅಂತಂದರೆ ನಾವು ಸೂರ್ಯನಿಗೇನೋ ಅಪಚಾರ ಆಗಿದೆ ಅಂತ, ಅಂದರೆ ಆ ಸೂರ್ಯಗ್ರಹದ ಒಂದು ಶಕ್ತಿ ನಮ್ಮಲ್ಲಿ ಕಡಿಮೆ ಆಗಿದೆ, ಆವಾಗ ನಾವು ಸೂರ್ಯಾರಾಧನೆ ಮಾಡಬೇಕು ಅಂತ ಜ್ಯೋತಿಷ್ಯ ಹೇಳುತ್ತೆ. ಹಾಗಾಗಿ ಸಂಧ್ಯಾ ಕಾಲದಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ ಈ ಸೂರ್ಯ ನಮಸ್ಕಾರಾದಿಗಳನ್ನು ಮಾಡ್ತಕ್ಕಂಥದ್ದು ಒಂದು ನಮ್ಮಲ್ಲಿ ಆರೋಗ್ಯವನ್ನು ಹೊಂದಲಿಕ್ಕೆ ಒಂದು ಪದ್ಧತಿ ನಮ್ಮಲ್ಲಿದೆ. ಹೀಗೆ ಆ ಸೂರ್ಯನ ಒಂದು ಕಿರಣಗಳು ಚರ್ಮದ ಮೇಲೆ ಬಿದ್ದಾಗ, ಈಗ ವಿಜ್ಞಾನನೂ ಹೇಳುತ್ತೆ ನಮಗೆ ವಿಟಮಿನ್ ಡಿ ಅಂತ ಕರೀತಾರೆ, D3 ಅಂತ. ಅದರ ಕೊರತೆ ಉಂಟಾದರೆ ಬಹಳ ತೊಂದರೆ ಆಗುತ್ತೆ. ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ನಮಗೆ ಬರಬೇಕು ಅಂತಂದರೆ ಈ ಸೂರ್ಯರಶ್ಮಿ ಬಹಳ ಮುಖ್ಯ. ಅದು ವಿಟಮಿನ್ ಡಿ ಬಹಳ ಮುಖ್ಯವಾದ ಒಂದು ಪಾತ್ರವನ್ನು ವಹಿಸುತ್ತೆ. ಇದನ್ನು ಆ ಸೂರ್ಯನ ಕಿರಣಗಳು ನಮ್ಮ ಚರ್ಮದ ಮೇಲೆ ಬಿದ್ದು ಅದರಲ್ಲಿರ್ತಕ್ಕಂಥ ಎರ್ಗೆಸ್ಟಿರಾಲ್ ಅಂತಕ್ಕಂಥ ಒಂದು ಅದು ಡಿ ಜೀವಧಾತುವನ್ನಾಗಿ ಪರಿವರ್ತಿಸುತ್ತೆ. ಇದೆಲ್ಲ ವೈಜ್ಞಾನಿಕ ವಿಚಾರ ನಮಗೆ ತಿಳಿದಿದೆ, ವೈಜ್ಞಾನಿಕವಾಗೂ ಇದು ಸತ್ಯ ಹೌದು. ಹಾಗಾಗಿ ಈ ಸೂರ್ಯನ ಕಿರಣಗಳಿಗೆ ಈ ವಿಶೇಷವಾಗಿರ್ತಕ್ಕಂಥ ಶಕ್ತಿ, ಆರೋಗ್ಯವನ್ನು ಕಾಪಾಡ್ತಕ್ಕಂಥ, ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತಕ್ಕಂಥ ಒಂದು ಗುಣ ಆ ಸೂರ್ಯನಲ್ಲಿ ಇದೆ. ಹಾಗಾಗಿ ನಮಗೆ ಆರೋಗ್ಯ ಮತ್ತು ಆಯುಸ್ಸು ನಮಗೆ ಬರಬೇಕು ಅಂತಂದರೆ ಸೂರ್ಯ ಭಗವಂತನನ್ನು ನಾವು ಆರಾಧನೆ ಮಾಡಬೇಕು ಅಂತ. ಅದನ್ನೇ ಇಲ್ಲಿ ಸೂಚ್ಯವಾಗಿ ಚಿಂತಾಶೋಕ ಪ್ರಶಮನಂ ಆಯುರ್ವರ್ಧನಂ ಉತ್ತಮಂ ಅಂತ ಅಗಸ್ತ್ಯ ಮಹಾಮುನಿಗಳು ಹೇಳ್ತಾರೆ. ಈ 5 ಶ್ಲೋಕಗಳು ಒಂದು ಪೀಠಿಕೆ ಥರ. ಇಲ್ಲಿ ಆ ಯುದ್ಧದ ಸಂದರ್ಭದಲ್ಲಿ ಆ ರಾಮದೇವರಿಗೆ ಮತ್ತು ಅಲ್ಲಿನ ಸನ್ನಿವೇಶವನ್ನು ವರ್ಣನೆ ಮಾಡ್ತವೆ. ಮತ್ತು ಅಭ್ಯಾಗತರಾಗಿ ಅಗಸ್ತ್ಯ ಮಹಾಮುನಿಗಳು ಬಂದು ಆ ರಾಮನ ದೇವರನ್ನು ಸಂತೈಸಿ ಅವರಿಗೆ ಈ ಆದಿತ್ಯ ಹೃದಯವನ್ನು ಬೋಧನೆ ಮಾಡ್ತಕ್ಕಂಥ ವಿಚಾರಗಳನ್ನು ತಿಳಿಸುತ್ತೆ. 6ನೇ ಶ್ಲೋಕದಲ್ಲಿ ಮುಂದುವರೆದು ಹೇಳ್ತಾರೆ, ರಶ್ಮಿಮಂತಂ ಸಮುದ್ಯಂತಂ ದೇವಾಸುರ ನಮಸ್ಕೃತಂ ಪೂಜೆಯಸ್ವ ವಿವಸ್ವಂತಂ ಭಾಸ್ಕರಂ ಭುವನೇಶ್ವರಂ. ರಶ್ಮಿಮಂತಂ, ಇಲ್ಲಿ ಕೆಲವರ ಪ್ರಕಾರ ಸೂರ್ಯನ ನಾಮಗಳು ಇಲ್ಲಿಂದಲೇ ಪ್ರಾರಂಭ ಆಗುತ್ತೆ. ನಾವು ಇಲ್ಲಿಂದ ಲೆಕ್ಕ ತಗೊಂಡ್ರೆ ರಶ್ಮಿಮಂತಂ ಸಮುದ್ಯಂತಂ ದೇವಾಸುರ ನಮಸ್ಕೃತಂ ಪೂಜೆಯಸ್ವ ವಿವಸ್ವಂತಂ ಭಾಸ್ಕರಂ ಭುವನೇಶ್ವರಂ ಅಂತ ಇವನ್ನು ನಾಮಗಳನ್ನಾಗಿ ನಾವು ತಗೊಂಡ್ರೆ ಬಹುಶಃ ಒಂದು 124-125 ನಾಮಗಳಾಗುತ್ತೆ. ಆದರೆ ರಶ್ಮಿಮಂತಂ ಸಮುದ್ಯಂತಂ ದೇವಾಸುರ ನಮಸ್ಕೃತಂ
ಪೂಜೆಯಸ್ವ ವಿವಸ್ವಂತಂ ಭಾಸ್ಕರಂ ಭುವನೇಶ್ವರಂ. ಇಲ್ಲಿ ಈ ರಶ್ಮಿಮಂತಂ ಸಮುದ್ಯಂತಂ ಇಲ್ಲಿಂದ ಪ್ರಾರಂಭ ಮಾಡಿದರೆ ಇದನ್ನು ಕೆಲವರು ನಾಮಗಳನ್ನಾಗಿ ತಗೊಂಡಿದ್ದಾರೆ. ಏನೇ ಇರಲಿ, ಇಲ್ಲಿ ರಶ್ಮಿಮಂತಂ ಈ ಒಂದು ನಾಮಗಳನ್ನು ರಶ್ಮಿಮಂತಂ ಸಮುದ್ಯಂತಂ ದೇವಾಸುರ ನಮಸ್ಕೃತಂ ಪೂಜೆಯಸ್ವ ವಿವಸ್ವಂತಂ ಭಾಸ್ಕರಂ ಭುವನೇಶ್ವರಂ. ಅಗಸ್ತ್ಯರು ಒಂದು ಆರ್ಡರಲ್ಲಿ, ಅಂದರೆ ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ನಾಮಗಳನ್ನು ಹೇಳ್ಕೊಂಬರ್ತಾರೆ. ಇದರಲ್ಲಿ ನಮಗೆ ಭಾಳ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕೂರ್ಪನ್ನು ನಾವು ಇದರೊಳಗೆ ನೋಡ್ಬೋದು. ರಶ್ಮಿಮಂತಂ ಅಂತಂದರೆ ಈ ಅವನಿಂದ ಹೊರಹೊಮ್ಮತಕ್ಕಂಥ ಕಿರಣಗಳು, ಆ ಸೂರ್ಯ ರಶ್ಮಿಗಳು, ಸೂರ್ಯನ ಕಿರಣಗಳು ಅಂತ, ಆ ಕಿರಣ ರಶ್ಮಿಗಳಿಂದ ಕೂಡಿರ್ತಕ್ಕಂಥ ಅಂತ ಅರ್ಥ ಆಗುತ್ತೆ. ರಶ್ಮಿವಂತಂ ಕಿರಣ ರಶ್ಮಿಗಳಿಂದ ಕೂಡಿರ್ತಕ್ಕಂಥವನು ಅಂತ. ಈ ಕಿರಣ ಸಂಪದ ಏನಿದೆ ಇದು ಕರಗಳು ಅಥವಾ ಪಾದಗಳು ಅಂತ ಕರೀತಾರೆ. ಸೂರ್ಯ ಅಲ್ಲಿದ್ದಾನೆ, ಅವನು ಉರಿತಾ ಇರ್ತಕ್ಕಂಥ ಗೋಳ, ಅವನ ಹತ್ತಿರ ಹೋಗುವಂಥದ್ದನ್ನ ನಾವು ಕಲ್ಪನೆನೂ ಮಾಡ್ಕೊಳ್ಳಿಕ್ಕಾಗಲ್ಲ. ಸುಮಾರು 5,000ದಿಂದ 6,000 ಡಿಗ್ರಿ ಕೆಲ್ವಿನ್ ಟೆಂಪ್ರೇಚರು, ಅಂದರೆ ಅಷ್ಟು ಒಂದು ಉಷ್ಣತೆ ಸೂರ್ಯನ ಮೇಲ್ಮೇಲಿದೆ ಅಂತ ಹೇಳ್ತೀವಿ. ಬಹುಶಃ ನಮ್ಮ ಭೂಮಿನೇ ಕರಗೋಗುತ್ತೆ ಅದರೊಳಗಡೆ. ಯಾವ ಒಂದು ವಸ್ತುವು ಉಳಿಯುವುದಿಲ್ಲ, ಕರಗಿ ಆವಿಯಾಗಿ ಹೋಗುತ್ತೆ. ಅಂಥ ಒಂದು ಉಷ್ಣತೆಯನ್ನು, ಅಷ್ಟು ಪ್ರಖರವಾಗಿರ್ತಕ್ಕಂಥ ಅಗ್ನಿ ಸಂಪದವನ್ನು ಹೊಂದಿರತಕ್ಕಂಥವನು ಸೂರ್ಯ. ಆದರೆ ಆ ಸೂರ್ಯನ ನಾವು ಅನುಸಂಧಾನ ಮಾಡ್ತಕ್ಕಂಥದ್ದು ಹೇಗೆ? ಶಿವ ಪಂಚಾಯತನ ಪೂಜಾ ಪದ್ಧತಿ ವ್ಯವಸ್ಥೆ ನಮ್ಮಲ್ಲಿದೆ. ಶ್ರೀ ಶಂಕರಾಚಾರ್ಯರನ್ನ ಷಣ್ಮತ ಸ್ಥಾಪನಾಚಾರ್ಯ ಅಂತ ಕರೀತಾರೆ. ಹರಿದು ಹಂಚಿ ಹೋಗಿರ್ತಕ್ಕಂಥ ಸನಾತನ ಧರ್ಮವನ್ನು 8ನೇ ಶತಮಾನದಲ್ಲಿ ಸಾಕ್ಷಾತ್ ಶಂಕರ ರೂಪಧೃತೆ ನಮಃ ಅಂತ ಕರೀತಾರೆ. ಸಾಕ್ಷಾತ್ ಶಂಕರನೇ ಶಂಕರಾಚಾರ್ಯರಾಗಿ ಅವತಾರ ಮಾಡಿ ಹರಿದು ಹಂಚಿ ಹೋಗಿರ್ತಕ್ಕಂಥ ಧರ್ಮಗಳನ್ನು 6 ಪ್ರಧಾನ ಮತಗಳನ್ನಾಗಿ ಷಣ್ಮತ ಸ್ಥಾಪನಾಚಾರ್ಯ ಅಂತ ಕರೀತಾರೆ. ದ್ವಿಸಪ್ತತಿ ಮತೋಚ್ಛೇತ್ರೇ ನಮಃ ಅಂತ ಇನ್ನೊಂದು ನಾಮ ಬರುತ್ತೆ ಶಂಕರಾಚಾರ್ಯದ್ದು. 72 ಮತಗಳಿದ್ದು ಅಂತ 8ನೇ ಶತಮಾನದಲ್ಲಿ ಹರಿದು ಹಂಚಿ ಹೋಗ್ಬಿಟ್ಟಿತ್ತು ನಮ್ಮ ಸನಾತನ ಪರಂಪರೆ. ಎಲ್ಲರೂ ನಾವೇ ಶ್ರೇಷ್ಠ, ನಾವೇ ಪ್ರಧಾನ ಅಂಥೇಳಿ ಸರಿಯಾಗಿ ವೇದವನ್ನು ಅರ್ಥ ಮಾಡಿಕೊಳ್ಳದಲ್ಲೇ ಇರ್ತಕ್ಕಂಥ ಒಂದು ಪರಿಸ್ಥಿತಿ. ಆವಾಗ ಪ್ರಧಾನವಾದ 6 ಮತಗಳನ್ನು, ಆ 72 ಮತಗಳನ್ನೆಲ್ಲ ಅವ್ರನ್ನೆಲ್ಲ ಪರಿವರ್ತನೆ ಮಾಡಿ ಅವರಿಗೆ ಹೇಳಿ, ಅದರಲ್ಲಿ ಸನಾತನವಾಗಿರ್ತಕ್ಕಂಥ 6 ಮತಗಳನ್ನು ಪ್ರಧಾನವಾಗಿ ಹೇಳ್ತಾರೆ. ಪೂಜಾ ಪದ್ಧತಿಯಲ್ಲಿ ಪಂಚಾಯತನ ಪೂಜಾ ಪದ್ಧತಿಯನ್ನು ಶಂಕರರು ತರ್ತಾರೆ. ಪಂಚಾಯತನ ಪೂಜಾ ಪದ್ಧತಿ ಅಂದರೆ ಏನು ಅಂತಂದರೆ, ನಮ್ಮಲ್ಲಿ ಆದಿತ್ಯ, ಅಂಬಿಕಾ, ವಿಷ್ಣು, ಗಣನಾಥ, ಮಹೇಶ್ವರ ಅಂತ. ಆದಿತ್ಯ ಅಂತಂದರೆ ಸೂರ್ಯ, ಅಂಬಿಕಾ ಅಂತಂದರೆ ಶಾಕ್ತರು, ಆ ತಾಯಿಯನ್ನು ಪೂಜೆ ಮಾಡ್ತಕ್ಕಂಥವ್ರು. ಸೂರಿಗಳು ಅಂತಂದರೆ ಆದಿತ್ಯನನ್ನು ಉಪಾಸನೆ ಮಾಡ್ತಕ್ಕಂಥವ್ರು. ಗಣಪತಿಯನ್ನು ಪೂಜೆ ಮಾಡ್ತಕ್ಕಂಥವ್ರು ಗಣಪತ್ಯರು. ಮಹೇಶ್ವರನ ಆದಿತ್ಯ, ಅಂಬಿಕಾ, ವಿಷ್ಣುವನ್ನು ಆರಾಧನೆ ಮಾಡ್ತಕ್ಕಂಥವ್ರು ವೈಷ್ಣವರು, ಮತ್ತು ಶಿವನನ್ನು ಆರಾಧನೆ ಮಾಡ್ತಕ್ಕಂಥವ್ರು ಶೈವರು. ಆದರೆ ಸನಾತನಿಗಳಾದವರು ಈ ದೇವತೆಗಳಲ್ಲಿ ಭೇದವನ್ನು ಮಾಡ್ದಲೇ ನಿಮಗೆ ಯಾರು ಮುಖ್ಯವಾಗಿರ್ತಕ್ಕಂಥ ನಿಮ್ಮ ಆರಾಧ್ಯ ದೇವ ಇದೆಯೋ ಅದನ್ನು ಮಧ್ಯದಲ್ಲಿ ಇಟ್ಟುಕೊಂಡು ಇನ್ನು 4 ದೇವರುಗಳನ್ನು ಜೊತೆಗಿಟ್ಕೊಳ್ತಕ್ಕಂಥದ್ದು. ಈಗ ಶಿವ ಪ್ರಧಾನವಾದರೆ ಶಿವ ಪಂಚಾಯತನ ಅಂಥೇಳಿ ಶಿವನನ್ನು ಮಧ್ಯದಲ್ಲಿ ಇಟ್ಕೊಳ್ತಕ್ಕಂಥದ್ದು. ವಿಷ್ಣುವನ್ನು ಆರಾಧನೆ ಮಾಡ್ತಕ್ಕಂಥವ್ರು ವಿಷ್ಣು ಪಂಚಾಯತನ ಅಂತ ವಿಷ್ಣುವನ್ನು ಪ್ರಧಾನವಾಗಿ ಮಧ್ಯದಲ್ಲಿ ಇಟ್ಕೊಳ್ಳೋದು. ಹಾಗೆ ಗಣಪತ್ಯರು ಸೂರಿಗಳು. ಮತ್ತು ಇಲ್ಲಿ ಷಣ್ಮತ ಸ್ಥಾಪನಾಚಾರ್ಯ ಅಂಥೇಳಿ ಸುಬ್ರಹ್ಮಣ್ಯನನ್ನು
ಷಣ್ಮುಖನನ್ನು ಆರಾಧನೆ ಮಾಡೋರ ಬಗ್ಗೆ ಏನು ಹೇಳಿಲ್ಲ ಅಂತಂದರೆ, ಷಣ್ಮುಖನೇ ಅಗ್ನಿಸ್ವರೂಪ, ಸಮಸ್ತ ದೇವಾನುದೇವತೆಗಳಲ್ಲೂ ಅಡಕವಾಗಿರ್ತಕ್ಕಂಥವನು. ಆದ್ದರಿಂದ ಅವನ್ನ ಪ್ರಧಾನವಾಗಿ ಅವನನ್ನು ಬೇರೆದಾಗಿ ಹೇಳಲಿಲ್ಲ. ಈ ಎಲ್ಲ ತತ್ವಗಳಲ್ಲೂ ಷಣ್ಮುಖ ತತ್ವ ಇದೆ ಅಂಥೇಳಿ ಪಂಚಾಯತನ ಪೂಜಾ ವ್ಯವಸ್ಥೆಯನ್ನು ತಂದರು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಈ ಪಂಚಾಯತನ ಪೂಜಾ ವ್ಯವಸ್ಥೆಯಲ್ಲಿ ಸೂರ್ಯ ಒಬ್ಬನನ್ನು ಹೊರತುಪಡಿಸಿ ಇನ್ಯಾವ ದೇವರನ್ನು ಎಲ್ಲರೂ ನೋಡಲಿಕ್ಕಾಗ ಸಾಧ್ಯ ಇಲ್ಲ. ಪಂಡಿತರಿಂದ ಪಾಮರರವರೆಗೂ ಮನುಷ್ಯಾದಿ ಸಕಲ ಜೀವಿಗಳು ಜಡಗಳು ನೋಡ್ಲಿಕ್ಕೆ ಸಾಧ್ಯ. ಆದರೆ ನೋಡಲಿಕ್ಕೆ ಸಾಧ್ಯ ಇರತಕ್ಕಂಥ ಏಕೈಕ ದೈವ ಸೂರ್ಯ ಭಗವಂತ. ಸೂರ್ಯವು ಪ್ರತ್ಯಕ್ಷ ದೈವತ ಅಂತ ಕರೀತಾರೆ. ಈ ಪಂಚಾಯತನ ಪೂಜಾ ಪದ್ಧತಿಯಲ್ಲಿ ನಾವು ಮಾಡ್ತಕ್ಕಂಥ ಪ್ರಧಾನ 5 ದೇವತೆಗಳಲ್ಲಿ ಆಸ್ತಿಕರಿಗೆ ನಾಸ್ತಿಕರಾದಿಯಾಗಿ ಸಮಸ್ತ ಜೀವ ಜಂತುಗಳಿಗೆ ಗೋಚರಿಸ್ತಕ್ಕಂಥ ಏಕೈಕ ದೇವ ಅಂತಂದರೆ ಸೂರ್ಯ ಭಗವಂತ. ಅವನನ್ನು ಎಲ್ಲರೂ ನೋಡ್ಬೋದು. ಅವನೇನು ಪ್ರತ್ಯಕ್ಷ ಆಗಬೇಕು ಅಂದರೆ ಪ್ರತ್ಯಕ್ಷ ದೈವ. ಅವನು ಪ್ರತ್ಯಕ್ಷನಾಗೇ ಇದ್ದಾನೆ. ರಾತ್ರಿ ಹೊತ್ತು ನಮಗೆ ಕಾಣಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಅವನು ನೋಡ್ಬೋದು. ಮೋಡಗಳಿದ್ದರೆ ನಮಗೆ ಕಾಣಲ್ಲ, ಮೋಡ ಮರೆಯಾದ ತಕ್ಷಣ ನೋಡ್ಬೋದು. ಸೂರ್ಯನ ಅನುಭವ ನಮಗೆ ಆಗುತ್ತೆ ಅಂತ. ಆ ಸೂರ್ಯವು ಪ್ರತ್ಯಕ್ಷ ದೇವತ ಅಂತ. ಆ ಪ್ರತ್ಯಕ್ಷ ದೇವತನೆಯನ್ನು ನಾವು ಯಾವ ರೀತಿ ಅನುಸಂಧಾನ ಮಾಡಲಿಕ್ಕೆ ಸಾಧ್ಯ ಅಂತಂದರೆ, ಆ ಸೂರ್ಯ ರಶ್ಮಿಯಿಂದ, ಸೂರ್ಯನಿಂದ ಬರ್ತಕ್ಕಂಥ ಪ್ರಭೆಯಿಂದ ನಾವು ಅವನನ್ನು ಅನುಸಂಧಾನ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ರಶ್ಮಿಮಂತಂ ಅಂತ ಮೊದಲನೇ ಒಂದು ನಾಮವನ್ನೇ ರಶ್ಮಿಮಂತಂ ಅಂತ ಕರೆದಿದ್ದಾರೆ. ಅಂದರೆ ಆ ಸೂರ್ಯನ ಭಗವಂತನ ಇರುವಿಕೆ, ಆ ದೈವದ ಇರುವಿಕೆ ನಮಗೆ ಯಾವ ರೀತಿ ಗೊತ್ತಾಗುತ್ತೆ ಅಂತಂದರೆ, ಆ ಸೂರ್ಯ ರಶ್ಮಿ ಬಂದು ನಮ್ಮನ್ನು ಸ್ಪರ್ಶ ಮಾಡಿದಾಗ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಅದು ಸ್ಪರ್ಶ ಮಾಡ್ತಕ್ಕಂಥ ಸೂರ್ಯನಿಗೆ ಏನಿದೆ ಅಂತಂದರೆ, ಕಿರಣಗಳಿಂದ ಅವನು ಹೊರಹೊಮ್ತಾನೆ. ಕಿರಣಗಳಿಂದ ಹೊರಹೊಮ್ತಾನೆ. ತೇಜೋರಾಶಿ ಕಿರಣಗಳ ಮೂಲಕ ಸಮಸ್ತ ಲೋಕಗಳಿಗೂ ಬೆಳಕನ್ನು ಅವನು ಕೊಡ್ತಾನೆ. ಸಮಸ್ತ ಜೀವ ಚರಾಚರಗಳಿಗೂ ಜೀವ ಪ್ರದಾನವನ್ನು ಮಾಡ್ತಕ್ಕಂಥವನು ಸೂರ್ಯ ಭಗವಂತ. ಹಾಗಾಗಿ ಅಷ್ಟು ಆಳವಾಗಿ ನಾವು ಇದನ್ನು ಮಾಡಬೇಕು. ಆ ಸೂರ್ಯ ಭಗವಂತ ರಶ್ಮಿಮಂತಂ ಅಂದರೆ ಅವನ ರಶ್ಮಿಯಿಂದ, ಸೂರ್ಯ ರಶ್ಮಿಯಿಂದ, ಅದನ್ನು ಸೂರ್ಯನ ಕೈ ಅಂತಲಾರು ಕರೀರಿ, ಕಾಲ ಅಂತಲಾರು ಕರೀರಿ. ಹಾಗಾಗಿ ಅವನ ಕರಗಳು ಅಥವಾ ಪಾದಗಳು ಅದೇ ರಶ್ಮಿ ಅಂತ. ರಶ್ಮಿಮಂತಂ, ಆ ಕಿರಣಗಳಿಂದಲೇ ನಮಗೆ ಅವನು ಪರಿಚಯ ಆಗ್ತಾನೆ. ಆ ಕಿರಣಗಳಿಂದಲೇ ಸಮಸ್ತ ಜೀವಿಗಳಲ್ಲಿ ಪ್ರಾಣಶಕ್ತಿ ಆಗಲಿ, ಎನರ್ಜಿ ಅಂತ ಕರಿತೀವಿ, ಎಲ್ಲ ಆ ಒಂದು ಕಿರಣಗಳಿಂದ ನಮಗೆ ಬರುತ್ತೆ. ರಶ್ಮಿಮಂತಂ ಸಮುದ್ಯಂತಂ. ಸಮುದ್ಯಂತಂ ಅಂತಂದರೆ ಆಗ ತಾನೇ ಉದಯಿಸ್ತಾ ಇರ್ತಕ್ಕಂಥ ಅಂತ. ಆಗ ತಾನೇ ಉದಯಿಸ್ತಾ ಇರ್ತಕ್ಕಂಥವನು. ಉದ್ಯಂತಂ ಅಂದರೆ ಆಗ ತಾನೇ ಹುಟ್ಟುತ್ತಾ ಇದ್ದಾನೆ ಅಂತ. ಎಲ್ಲ ದೇವತೆಗಳನ್ನು ನಾವು ಆಗ ತಾನೇ ಹುಟ್ಟತಕ್ಕಂಥ ಸೂರ್ಯನಿಗೆ ಹೋಲಿಸಿದ್ದಾರೆ. ಲಲಿತಾ ಸಹಸ್ರನಾಮ ತಗೊಳ್ಳಿ. ಉದ್ಯದ್ಭಾನು ಸಹಸ್ರಾಭ ಚತುರ್ಬಾಹು ಸಮನ್ವಿತ. ಉದ್ಯದ್ಭಾನು ಸಹಸ್ರಾಭ ಆಯಿತಾ. ವಿಷ್ಣುವನ್ನು ಅದೇ ರೀತಿ ಸಂಬೋಧನೆ ಮಾಡ್ತಾರೆ. ಯಾವುದೇ ದೇವತೆಯನ್ನು ಅಗ್ನಿಮುಖದಿಂದಲೇ ಮಾಡ್ತಕ್ಕಂಥದ್ದು. ಜಾತವೇದೋ ಮಹಾವಹ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜ ತಸ್ರಜಾಂ. ಅಲ್ಲಿ ಜಾತವೇದೋ ಮಹಾವಹ, ಜಾತವೇದ ಅಗ್ನಿ, ಅವನು ಅಗ್ನಿಮುಖದಿಂದಲೇ ಎಲ್ಲ ದೇವತೆಗಳನ್ನು ಮಾಡ್ತಕ್ಕಂಥದ್ದು. ತಾಂ ಅಗ್ನಿವರ್ಣಾಂ ತಪಸಾಜ್ವಲಂತೀಂ. ದುರ್ಗಾ ಸೂಕ್ತನು ಅಗ್ನಿವರ್ಣ. ಈ ಥರ ಎಲ್ಲ ದೇವತೆಗಳು ಅಗ್ನಿಮುಖವಾಗಿ ನಾವು ಅನುಸಂಧಾನ ಮಾಡ್ತಕ್ಕಂಥದ್ದು. ಆ ಅಗ್ನಿಗೆ ಪ್ರಧಾನವಾಗಿರ್ತಕ್ಕಂಥವನು ಆದಿತ್ಯ. ಆಗ ತಾನೇ ಉದಯಿಸ್ತಾ ಇರ್ತಕ್ಕಂಥ ಸೂರ್ಯನಲ್ಲೇ ನಾವು ಆ ಪರಬ್ರಹ್ಮ ಸ್ವರೂಪವನ್ನು ಕಾಣಲಿಕ್ಕೆ ಸಾಧ್ಯ ಅಂತ. ಹಾಗಾಗಿ ರಶ್ಮಿಮಂತಂ ಸಮುದ್ಯಂತಂ ಉದ್ಯಂತಂ ಅಂದರೆ ಆಗ ತಾನೇ ಉದಯಿಸ್ತಾ ಇರ್ತಕ್ಕಂಥ ಸೂರ್ಯ. ದೇವಾಸುರ ನಮಸ್ಕೃತಂ. ಸೂರ್ಯ ಭಗವಂತನನ್ನು ನಮಸ್ಕಾರ ಮಾಡಿದವರೇ ಇಲ್ಲ. ದೇವತೆಗಳು ನಮಸ್ಕಾರ ಮಾಡ್ತಾರೆ, ಅಸುರರು ನಮಸ್ಕಾರ ಮಾಡ್ತಾರೆ. ಅಥವಾ ದೇವತೆಗಳು ಮತ್ತು ಅಸುರರು ಇಬ್ಬರಿಂದಲೂ ವಂದಿಸಲ್ಪಡುವವನು ಅಂತ. ಅಂದರೆ ಅವನಿಂದ
ಹೊರಹೊಮ್ಮತಕ್ಕಂಥ ಕಿರಣಗಳನ್ನು ಪಡೆದ ಮತ್ತು ತನ್ನ ಸಂಪೂರ್ಣವಾಗಿರ್ತಕ್ಕಂಥ ಬಿಂಬದೊಡನೆ ಆಗ ತಾನೇ ಮೇಲೆದ್ದು ಬರ್ತಾ ಇರತಕ್ಕಂಥ ಒಂದು ಸೂರ್ಯ ಭಗವಂತ, ಇವನನ್ನು ಅಸುರರು ಸುರರು ಇಬ್ಬರಿಂದಲೂ ವಂದಿತನಾಗಿರ್ತಕ್ಕಂಥವನು, ಇಬ್ಬರಿಂದಲೂ ವಂದಿಸಲ್ಪಡ್ತಕ್ಕಂಥವನು ಆಗಿರುವನು. ಪೂಜೆಯಸ್ವ ವಿವಸ್ವಂತಂ ಭಾಸ್ಕರಂ ಭುವನೇಶ್ವರಂ. ವಿವಸ್ವಂತಂ ಭಾಸ್ಕರಂ ಭುವನೇಶ್ವರಂ. ಆಮೇಲೆ ಪೂಜೆಯಸ್ವ ಬರೋಣ. ವಿವಸ್ವಂತ ಅಂತಂದರೆ ವಿವಸ್ತೆ ಪ್ರಭಯ ಆಚ್ಛಾದತೆ ಇತಿ ವಿವಸ್ಮಾನ್ ಅಂತ ನಿರ್ವಚನ ಹೇಳುತ್ತೆ. ಅಂದರೆ ಬೆಳಗುವ ವಸ್ತುವನ್ನು ಆ ಬೆಳಗುವ ವಸ್ತುಗಳಲ್ಲಿ ಕಳೆಯನ್ನುಂಟು ಮಾಡ್ತಕ್ಕಂಥವನು ಅಂತ. ಈಗ ಸಮಸ್ತ ಪ್ರಪಂಚನ ಒಬ್ಬ ಇದೆ, ಸೂರ್ಯ ಒಬ್ಬ ಇಲ್ಲ ಅಂತ ನೀವು ಅಂದ್ಕೊಳ್ಳಿ, ಏನು ಕಾಣುತ್ತೆ? ಎಲ್ಲ ಕಡೆಯಲ್ಲೂ ಗಾಢಾಂಧಕಾರ, ಕತ್ತಲೆ ತಾಮಸ, ಅಜ್ಞಾನವನ್ನು ಸೂಚಿಸ್ತಕ್ಕಂಥದ್ದು. ಬೆಳಕು ಜ್ಞಾನಪ್ರದ, ಜ್ಞಾನವನ್ನು ಸೂಚಿಸ್ತಕ್ಕಂಥದ್ದು. ಕತ್ತಲೆ ಅಜ್ಞಾನಪ್ರದವಾಗಿರ್ತಕ್ಕಂಥ ಭಯವನ್ನು ಸೃಷ್ಟಿ ಮಾಡಿದ್ರೆ, ಬೆಳಕು ಜ್ಞಾನಪ್ರದವಾದ ಭಯ ನಿವಾರಣೆಯನ್ನು ಮಾಡುತ್ತೆ. ರಾತ್ರಿ ಹೊತ್ತು ಆ ಜಾಗಕ್ಕೆ ನಾವು ಹೋಗ್ಲಿಕ್ಕೆ ಹೆದರ್ತೀವಿ, ಬೆಳಗ್ಗೆ ಹೊತ್ತು ರಾಜಾರಾಶವಾಗಿ ಧೈರ್ಯವಾಗಿ ಆ ಜಾಗಕ್ಕೆ ಹೋಗ್ತೀವಿ. ಯಾಕೆಂದರೆ ಆ ಬೆಳಕಿನಲ್ಲಿ ಆ ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿ ಇದೆ. ಇಲ್ಲಿ ವಿವಸ್ವಾನ್ ಅಂತಂದರೆ ಆ ಬೆಳಗುವ ವಸ್ತುಗಳಿಗೆ ಆ ಕಳೆಯನ್ನು ಕೊಡ್ತಕ್ಕಂಥವನು ಅಂತ. ಆ ಸೂರ್ಯರಶ್ಮಿ ಬಿದ್ದ ತಕ್ಷಣವೇ ಯಾವುದೇ ವಸ್ತು ಆಗಿರ್ಬೋದು, ಜೀವ ಅಥವಾ ಜಡ ಆಗಿರ್ಬೋದು, ಅದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಕಳೆ ಬರುತ್ತೆ. ಉದಾಹರಣೆಗೆ ತುಂಬ ಸುಸ್ತಾಗಿರ್ತೀವಿ, ರಾತ್ರಿ ಒಂದು ದಪ್ಪ ಅಂತ ಮಲ್ಕೊಂಡ್ಬಿಡ್ತೀವಿ. ಆ ಬೆಳಗ್ಗೆ ಎದ್ದು ಆ ಸೂರ್ಯರಶ್ಮಿ ನಮ್ಮ ಮೇಲೆ ಬಿದ್ದುತ್ತಿದ್ದಂಗೆ ಒಂದು ನವಚೈತನ್ಯ ನಮ್ಮಲ್ಲಿ ಉತ್ಪತ್ತಿ ಆಗುತ್ತೆ. ಆ ನವಚೈತನ್ಯದಿಂದ, ಉಲ್ಲಾಸದಿಂದ ನಾವು ಎಚ್ಚೆತ್ತುಕೊಳ್ತೀವಿ. ಹಾಗಾಗಿ ಆ ಸೂರ್ಯಕಿರಣಗಳಿಗೆ ಬರೀ ನಮಗೆ ಅಲ್ಲ, ಗಿಡಗಳಿಗೆ, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಎಲ್ಲದಕ್ಕೂ ಅಷ್ಟೇ. ಗಿಡಗಳಲ್ಲಿ ಆ ಸೂರ್ಯರಶ್ಮಿಯಿಂದಲೇ ಆಹಾರ ತಯಾರಾಗ್ತಕ್ಕಂಥದ್ದು. ಪತ್ರಹರಿತ್ತು ಅಂತ ಕರಿತೀವಿ, ಕ್ಲೋರೋಫಿಲ್ ಅಂತ. ಅದರ ಮೇಲೆ ಆ ಬೆಳಗಿನ ಮೊದಲು ಕಿರಣ ಬೀಳಬೇಕು. ಆ ಬೆಳಗಿನ ಮೊದಲನೇ ಕಿರಣ ಬೀಳೋದನ್ನೇ ಆ ಎಲ್ಲ ಗಿಡ ಮರಗಳು ಕಾಯ್ತಾ ಇರ್ತವೆ. ಅದು ಬಿದ್ದ ತಕ್ಷಣವೇ ಒಳಗಡೆ ಕಾರ್ಖಾನೆ ಥರ ಕ್ರಿಯೆಗಳು ಪ್ರಾರಂಭವಾಗಿ ತನ್ನ ಆಹಾರವನ್ನು ತಾನೇ ಗಿಡಗಳು, ಮರಗಳು ತಯಾರಿಸಿಕೊಳ್ತವೆ. ಇದೇ ರೀತಿ ಸಮಸ್ತ ಜೀವ ಜಡಗಳಿಗೂ ಆ ಬೆಳಗುವ ಒಂದು ಕಳೆಯನ್ನು ಕೊಡ್ತಕ್ಕಂಥ ಶಕ್ತಿ ಇರೋದರಿಂದ ಅವನು ವಿವಸ್ವಂತಂ ಭಾಸ್ಕರಂ. ಭಾ ಕರ. ಭಾ ಅಂತಂದರೆ ಕಾಂತಿಯುತವಾದ ಕರಗಳನ್ನು, ಕೈಗಳನ್ನು ಹೊಂದಿರತಕ್ಕಂಥವನು. ಆದ್ದರಿಂದ ಭಾಸ್ಕರ. ಅವನಿಂದ ಹೊರಹೊಮ್ಮತಕ್ಕಂಥ ಕಾಂತಿ ಎಂಬತಕ್ಕಂಥ ಕೈಗಳಿಂದ ನಮ್ಮನ್ನೆಲ್ಲ ಪೋಷಿಸ್ತಕ್ಕಂಥವನು, ಸಲಹತಕ್ಕಂಥವನು ಅವನು. ಆದ್ದರಿಂದ ಅವನು ಭಾಸ್ಕರ ಅಂತಕ್ಕಂಥ ಹೆಸರು. ಭಾಸ್ಕರಂ ಭುವನೇಶ್ವರಂ. ಸಮಸ್ತ ಭುವನಕ್ಕೂ ಈಶ, ಒಡೆಯ. ಇವನಿಲ್ದಲೇ ಜಗತ್ತೇ ಇಲ್ಲ, ಜೀವಿಗಳು ಇಲ್ಲವೇ ಇಲ್ಲ. ಸಮಸ್ತ ನಮ್ಮ ಈ ಒಂದು ಸೌರಮಂಡಲದಲ್ಲಿರ್ತಕ್ಕಂಥ ಯಾವುದೇ ಗ್ರಹಗಳ ಅಸ್ತಿತ್ವವಿರೋದಿಲ್ಲ. ಅದು ವಿಶೇಷವಾಗಿ ನಮ್ಮ ಭೂಮಿಯಲ್ಲಿ ಯಾವ ಜೀವ ಜಂತುಗಳ ಅಸ್ತಿತ್ವವು ಸೂರ್ಯನಿಂದಲೇ ನಾವು ಕಲ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವನು ಭುವನಕ್ಕೆ, ಭುವಿ ಅಂದರೆ ಈ ಭುವನ, ಈ ಭೂಮಿಗೆ ಈಶ್ವರ, ಒಡೆಯ, ದೈವ, ತಂದೆ ಅಂತಕ್ಕಂಥದ್ದು. ಭಾಸ್ಕರಂ ಭುವನೇಶ್ವರಂ. ಇಂಥವನ್ನ ಪೂಜೆಯಸ್ವ. ಈಗ ಪೂಜೆಯಸ್ವ ಅಂತಂದರೆ ದೇವಾಸುರ ನಮಸ್ಕೃತಂ, ದೇವ ಮತ್ತು ಅಸುರರಿಂದ ನಮಸ್ಕರಿಸ್ಕೊಳ್ತಕ್ಕಂಥವನು ಅಂತಲೂ ಹೇಳಿ, ಅವರಿಂದ ವಂದ್ಯನಾದವನು ಅಂತಲೂ ಹೇಳಿ, ಇಂಥವನನ್ನು ನಾವು ಪೂಜಿಸಿದರೆ, ಆರಾಧಿಸಿದರೆ ನಮಗೆ ಈ ಮೇಲೆ ಹೇಳಿದ್ದೆಲ್ಲ ಫಲ ಸಿಗತ್ತೆ ಅಂತ. ಪೂಜೆಯಸ್ವ. ಯಾರನ್ನ ಪೂಜೆ ಮಾಡಬೇಕು? ರಶ್ಮಿಮಂತಂ ಸಮುದ್ಯಂತಂ ದೇವಾಸುರ ನಮಸ್ಕೃತಂ ವಿವಸ್ವಂತಂ ಭಾಸ್ಕರಂ ಭುವನೇಶ್ವರಂ ಪೂಜೆಯಸ್ವ. ಅವನನ್ನು ನಾವು ಪೂಜೆ ಮಾಡಬೇಕು ಅನ್ನೋದನ್ನು, ಆ ಮಂತ್ರದ ವಿಶೇಷಣಗಳನ್ನು ಈ 6ನೇ ಶ್ಲೋಕದಲ್ಲಿ ಭಗವಾನ್ ಅಗಸ್ತ್ಯ ಮಹಾಮುನಿಗಳು
ಶ್ರೀರಾಮನಿಗೆ ತಿಳಿಸ್ತಾರೆ. ಇಲ್ಲಿ ಸೂರ್ಯದೇವ ಕಾಲಕರ್ಮ ಸಾಕ್ಷಿ ಅಂತ ಕರೀತಾರೆ. ಅವನು ಎಲ್ಲವನ್ನೂ ಸುಟ್ಟು ಹಾಕ್ತಾನೆ. ಹೀಗಾಗಿ ಆತನಿಗೆ ದೈವ ಮತ್ತು ದಾನವರ ಭೇದ ಇಲ್ಲ. ಮತ್ತು ನಮಗೆ ನಮ್ಮ ದೃಷ್ಟಿಯಲ್ಲಿ ಶುಚಿ ಅಶುಚಿ, ಒಳ್ಳೆಯದು ಕೆಟ್ಟದು, ಕೊಳಕು ಮತ್ತು ಒಳ್ಳೆಯದು ಅಂತ ಎಲ್ಲ ನಮಗಿದೆ. ಉದಾಹರಣೆಗೆ ಆಹಾರದಲ್ಲಿ ಇದು ಒಳ್ಳೆಯ ಆಹಾರ ನಾವು ತಿಂತಕ್ಕಂಥದ್ದು, ಇದು ಮೇಧ್ಯ ನಾವು ತಿಂತಕ್ಕಂಥದ್ದು. ಕೆಲವು ಆಹಾರಗಳು ಅದು ಅಮೇಧ್ಯ, ಅದು ತಿನ್ನಲಿಕ್ಕೆ ಯೋಗ್ಯ ಅಲ್ಲದೆ ಇರತಕ್ಕಂಥದ್ದು, ಮಲ ಇತ್ಯಾದಿಗಳು ಅಮೇಧ್ಯ ಅಂತ ಕರಿತೀವಿ ನಾವು. ಸೂರ್ಯನ ದೃಷ್ಟಿಯಲ್ಲಿ ಆ ಥರ ಯಾವುದೂ ಇಲ್ಲ. ಸೂರ್ಯನ ಕಿರಣ ಆಹಾರ ಪದಾರ್ಥಗಳಿಗೂ ಮೇಧ್ಯ ಪದಾರ್ಥಗಳಿಗೂ ಬೀಳುತ್ತೆ, ಅಮೇಧ್ಯಕ್ಕೂ ಬೀಳುತ್ತೆ, ಒಳ್ಳೆಯವ್ರಿಗೂ ಬೀಳುತ್ತೆ, ಕೆಟ್ಟವ್ರಿಗೂ ಬೀಳುತ್ತೆ, ಮನುಷ್ಯರಿಗೂ ಬೀಳುತ್ತೆ, ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಬೀಳುತ್ತೆ, ರಾಕ್ಷಸರ ಮೇಲೂ ಬೀಳುತ್ತೆ, ದೇವಾನುದೇವತೆಗಳ ಮೇಲೂ ಬೀಳುತ್ತೆ, ಭೂಮಿ ಮೇಲೂ ಬೀಳುತ್ತೆ, ಸಮಸ್ತ ಚರಾಚರಗಳ ಮೇಲೂ ಬೀಳುತ್ತೆ. ಅವನು ಯಾವ ಭೇದವನ್ನು ಇಟ್ಕೊಳ್ಳಲ್ಲ. ಆದರೆ ಆ ಸೂರ್ಯನ ರಶ್ಮಿ ಬಿದ್ದ ತಕ್ಷಣ ಏನಾಗುತ್ತೆ? ಒಳ್ಳೆಯ ಪದಾರ್ಥಗಳಲ್ಲಿ ಸತ್ವ ಜಾಸ್ತಿ ಆಗುತ್ತೆ, ಕೆಟ್ಟ ಪದಾರ್ಥಗಳಲ್ಲಿ ಅದರಲ್ಲಿರ್ತಕ್ಕಂಥ ಮಲ ಹೋಗುತ್ತೆ. ಉದಾಹರಣೆಗೆ ಸಗಣಿ ಅಥವಾ ಮಲ ಮೇಧ್ಯ ಇದರ ಮೇಲೆ ಸೂರ್ಯ ರಶ್ಮಿ ಬಿದ್ದರೆ ಆ ಸೂರ್ಯ ರಶ್ಮಿಯಿಂದ ಅದರಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳನ್ನೆಲ್ಲ ಹೋಗಿಸಿ ಆ ಮಲವು ಒಂದು ಉತ್ಕೃಷ್ಟವಾಗಿರತಕ್ಕಂಥ ಒಂದು ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ. ಅದನ್ನು ನಾವು ಮತ್ತೆ ಇನ್ನೊಂದು ಜೀವಿಗಳನ್ನು, ಒಂದು ಗಿಡಗಳನ್ನು ಬೆಳೆಸ್ತಕ್ಕಂಥ ಫಲವತ್ತಾದ ಗೊಬ್ಬರವನ್ನಾಗಿ ಉಪಯೋಗಿಸ್ಬೋದು. ಹಾಗೆ ಯಾವುದೇ ಒಂದು ಪದಾರ್ಥ ಕೆಟ್ಟಿದ್ದರೂ ಅದನ್ನು ಸೂರ್ಯರಶ್ಮಿಗೆ ಹಿಡಿದ ತಕ್ಷಣ ಅದರಲ್ಲಿರ್ತಕ್ಕಂಥ ಕೆಟ್ಟದ್ದೆಲ್ಲ ನಾಶವಾಗುತ್ತೆ. ಇಂಥ ಒಂದು ಗುಣ ವಿಶೇಷವನ್ನು ಸೂರ್ಯರಶ್ಮಿ ಹೊಂದಿದೆ. ಹಾಗಾಗಿ ಇವನು ಎಲ್ಲ ದುರ್ಗುಣಗಳನ್ನು ಸುಟ್ಟಾಕ್ತಕ್ಕಂಥ ಒಂದು ವಿಶೇಷವಾದ ಶಕ್ತಿ ಆತನಿಗಿದೆ. ಹಾಗಾಗಿ ಇವನು ಎಲ್ಲ ಲೋಕಗಳ ಮೇಲೂ ಅವನ ದೃಷ್ಟಿ ಸದಾ ಇದೆ. ಅವನು ತನ್ನ ಏಕನೇತ್ರ ಸ್ವರೂಪಾಯ ಭಾಸ್ಕರಾಯ ನಮೋ ನಮಃ ಅಂತ ಬರುತ್ತೆ ಪೌರಾಣಿಕ ಸ್ತೋತ್ರದಲ್ಲಿ. ಏಕನೇತ್ರ ಸ್ವರೂಪಾಯ ಅಂದರೆ ಅವನು ಒಂದೇ ಕಣ್ಣಿನಿಂದ ಜಗತ್ ಸವಿತ್ರೆ ಜಗದೇಕ ಚಕ್ಷುಷೆ, ಇಡೀ ಜಗತ್ತನ್ನು ಒಂದೇ ಕಣ್ಣಿನಿಂದ ನೋಡ್ತಾ ಇದ್ದಾನೆ. ನಾವು ಸೂರ್ಯನಿಗೆ ಒಂದೇ ಕಣ್ಣು ಅಂತ, ಆ ಒಂದೇ ಒಂದು ಬಿಂದುವಿನಿಂದ ಸಮಸ್ತ ಕಿರಣಗಳು ಬರ್ತಾ ಇದೆ. ಆ ಕಿರಣಗಳು ಎಲ್ಲ ಸಮಸ್ತ ವಿಶ್ವವನ್ನು ಹರಡಿದೆ. ಮತ್ತು ಸಮಸ್ತ ವಿಶ್ವವನ್ನು ಆ ಏಕಚಕ್ಷುಸ್ಸಿಂದ ತದೇಕ ಚಿತ್ತನಾಗಿ ಸೂರ್ಯ ಭಗವಂತ ನೋಡ್ತಾ ಇದ್ದಾನೆ ಅಂತ. ಯಾರು ನೋಡದೇ ಇದ್ರೂ ಸೂರ್ಯ ನಮ್ಮನ್ನು ನೋಡ್ತಾ ಇದ್ದಾನೆ, ಪ್ರತ್ಯಕ್ಷ ದೇವ ಅಂತ ನಾವು ತಿಳಿಬೇಕು. ಹಾಗಾಗಿ ಸರ್ವದೇವಾತ್ಮಕೋ ಹೇಷ ತೇಜಸ್ವಿ ರಶ್ಮಿಭಾವನಃ, ಸರ್ವದೇವಾತ್ಮಕೋ ಹೇಷ ತೇಜಸ್ವಿ ರಶ್ಮಿಭಾವನಃ ಏಷ ದೇವಾನ್ ಸುರಗಣಾನ್ ಲೋಕಾನ್ ಪಾತಿ ಗಭಸ್ತಿಭಿಃ. ಇಲ್ಲಿ ಏಷಃ ಅಂತಕ್ಕಂಥ ಪದ ಪ್ರಯೋಗ ಮಾಡಿದ್ದಾರೆ. ಸರ್ವದೇವಾತ್ಮಕೋ ಹೇಷ ತೇಜಸ್ವಿ ರಶ್ಮಿಭಾವನಃ, ಎಲ್ಲ ದೇವತೆಗಳು ಸರ್ವದೇವಾತ್ಮಕೋ ಏಷ ಏಷಃ ಹೇ ಏಷಃ ಸರ್ವದೇವಾತ್ಮಕಃ, ಸಮಸ್ತ ದೇವತೆಗಳಲ್ಲೂ ಆತ್ಮರೂಪಿಯಾಗಿ ಇದ್ದಾನೆ. ಸರ್ವದೇವಾತ್ಮಕ, ಸಮಸ್ತ ದೇವತೆಗಳಿಗೂ ಆತ್ಮ. ಈಗ ನಮ್ಮ ಒಂದು ಈ ದೇಹ, ಈ ಶರೀರ ಇದೆ ಅಂತ ಆದರೆ ಅದಕ್ಕೆ ಮುಖ್ಯ ಕಾರಣ ಏನು? ಇದರೊಳಗಡೆ ಇರತಕ್ಕಂಥ ಚೈತನ್ಯ ಸ್ವರೂಪವಾದ ಆತ್ಮವಸ್ತು. ಆ ಆತ್ಮವಸ್ತು, ಸದ್ವಸ್ತು, ಚೈತನ್ಯ ಸ್ವರೂಪವಾಗಿರ್ತಕ್ಕಂಥ ವಸ್ತು ಇದರೊಳಗಡೆ ಇರೋದರಿಂದ ಇದಕ್ಕೆ ಅಸ್ತಿತ್ವ ಅನ್ನೋದಿದೆ. ಹಾಗಾಗಿ ಆತ್ಮದ ಅಸ್ತಿತ್ವದಿಂದಲೇ ಆ ಚಿದ್ವಸ್ತುವಿನ, ಚೈತನ್ಯ ವಸ್ತುವಿನ, ಸದ್ವಸ್ತುವಿನ ಅಸ್ತಿತ್ವದಿಂದ ನಮ್ಮ ಅಸ್ತಿತ್ವ ಇದೆ. ಹಾಗೆ ಸಕಲ ದೇವಾನುದೇವತೆಗಳ ಅಸ್ತಿತ್ವ ಯಾವುದರಲ್ಲಿದೆ ಅಂದರೆ ಅವರೊಳಗಡೆ ಆತ್ಮರೂಪಿಯಾಗಿ ಆದಿತ್ಯಾಂತರ್ಗತವಾಗಿರ್ತಕ್ಕಂಥ ಸೂರ್ಯ ಭಗವಂತನಿಂದ ಸಮಸ್ತ ದೇವಾನುದೇವತೆಗಳ ಅಸ್ತಿತ್ವ ಇದೆ ಅನ್ನೋದನ್ನು ಈ ಮಾತು ಹೇಳುತ್ತೆ. ಸರ್ವದೇವಾತ್ಮಕೋ ಏಷಃ ತೇಜಸ್ವಿ. ಯಾಕೆ ಸರ್ವದೇವಾತ್ಮಕ ಆಗಿದ್ದಾನೆ ಅಂದರೆ ಚಿತ್ರಂ ದೇವಾನಾಮುದಗಾದಿನಿ ಕಂಚಕ್ಷಂ ಮಿತ್ರಂ ವರ್ಣಸ್ಯಾಗ್ನೇ
ಪ್ರಾದ್ಯಾವ ಪೃಥಿವೀ ಅಂತರಿಕ್ಷಂ ಸೂರ್ಯ ಆತ್ಮ ಜಗತಸ್ತಸ್ತುತಶ್ಚ. ಮಹಾಸೌರದಲ್ಲಿ ಸೌರಸೂಕ್ತದಲ್ಲಿ ಬರ್ತಕ್ಕಂಥ ಮಂತ್ರ ಇದು. ಸೂರ್ಯ ಆತ್ಮ ಜಗತಸ್ತಸ್ತುತಶ್ಚ. ಇಡೀ ಜಗತ್ತಿಗೆ, ಈ ಶರೀರಕ್ಕೆ ಒಳಗಡೆ ಇರತಕ್ಕಂಥದ್ದು ಅಂತರಾತ್ಮ, ಆದರೆ ಇಡೀ ಜಗತ್ತಿನ ಆತ್ಮ ಯಾವುದು ಅಂತಂದರೆ ಸೂರ್ಯ ಆತ್ಮ ಜಗತಸ್ತಸ್ತುತಶ್ಚ. ಈ ಒಂದು ಆಕಾಶಗಂಗೆ ಏನಿದೆ, ನಾವಿರ್ತಕ್ಕಂಥ ಆಕಾಶಗಂಗೆ, ಅದಕ್ಕೆ ಈ ಸೂರ್ಯ ಭಗವಂತ ಆತ್ಮಸ್ವರೂಪಿಯಾಗಿ ಇದ್ದಾನೆ ಅಂತ ಹೇಳುತ್ತೆ, ಸೌರಸೂಕ್ತದಲ್ಲಿ ಹೇಳ್ತಾರೆ. ಹಾಗೆ ಇಡೀ ಜಗತ್ತಿಗೆ ಆತ್ಮಸ್ವರೂಪ ಅವನು ಆಗಿರೋದ್ರ ಜೊತೆಗೆ ಇಲ್ಲಿ ಸರ್ವದೇವಾತ್ಮಕಃ, ಸರ್ವ ದೇವತೆಗಳಲ್ಲೂ ಆತ್ಮಸ್ವರೂಪಿಯಾಗಿ ಸೂರ್ಯ ಭಗವಂತ ಇದ್ದಾನೆ. ಹೇಗೆ? ತೇಜಸ್ವಿ ರಶ್ಮಿಭಾವನಃ. ತೇಜಸ್ವಿ, ತೇಜಸ್ವಿ ಅಂದರೆ ತೇಜಸ್ಸನ್ನು ಹೊಂದಿರತಕ್ಕಂಥವನು ಅಂತ. ಅಂದರೆ ತೇಜಸ್ ಅಂದರೆ ಒಂದು ಬೀಜಶಕ್ತಿ ಅಂತ ಕರಿತೀವಿ. ಇದನ್ನ ರೇತಸ್ಸು ಮತ್ತು ತೇಜಸ್ಸು ಅಂತ ಕರೀತಾರೆ. ಈ ರೇತಸ್ಸು ಅಂತಕ್ಕಂಥ ಬೀಜಶಕ್ತಿಯನ್ನು ಹೊಂದಿರತಕ್ಕಂಥವನು ಅಂತ. ಆ ಬೀಜಶಕ್ತಿಯ ಮುಖಾಂತರ ಸಮಸ್ತ ದೇವಾನ್ ದೇವತೆಗಳಲ್ಲಿ ಆತ್ಮಸ್ವರೂಪಿಯಾಗಿರ್ತಕ್ಕಂಥವನು. ಹಾಗಾಗಿ ಸರ್ವದೇವಾತ್ಮಕೋ ಯಶಃ ತೇಜಸ್ವಿ ರಶ್ಮಿಭಾವನಃ. ರಶ್ಮಿಭಾವನಃ ಅಂತಂದರೆ ಈ ಜಗತ್ ಪ್ರೇರೇಪಣ ಲಕ್ಷಣ. ನಾನು ರಶ್ಮಿ ಅಂದರೆ ಆ ಸೂರ್ಯನ ಕಿರಣಗಳ ಲಕ್ಷಣಗಳನ್ನು ನಾನು ಹೇಳ್ತಾ ಇದ್ದೆ. ಅದೇ ಥರ ಇಡೀ ಜಗತ್ತಿಗೆ ಈ ರಶ್ಮಿ ಭಾವನದಿಂದ, ಅಂದರೆ ಜಗತ್ ಪ್ರೇರಣ ಲಕ್ಷಣಗಳಿಂದ, ಜೀವ ಜಡ ಪ್ರತಿಯೊಂದಕ್ಕೂ ಚೈತನ್ಯವನ್ನು ಕೊಡ್ತಕ್ಕಂಥ ರಶ್ಮಿಭಾವನಃ ಏಷ ದೇವಾನ್ ಸುರಗಣಾನ್ ಲೋಕಾನ್ ಪಾತಿ ಗಭಸ್ತಿಭಿಹಿ. ಇಲ್ಲಿ ದೇವಾಸುರಗಣಾನ್ ಅಂತಕ್ಕಂಥ ಮಾತು ಏನಿದೆ, ದೇವ ಮತ್ತು ಅಸುರ ಗಣಗಳಿಗೆ, ದೇವ ಅಸುರ ಗಣಾನ್ ರಕ್ಷಕಃ ಅಂತ ತಗೋಬೇಕು. ಅಂದರೆ ದೇವ ಮತ್ತು ಅಸುರ ಗಣಗಳನ್ನು ಪರಿಪಾಲನೆ ಮಾಡ್ತಾರೆ, ಮತ್ತು ಲೋಕವನ್ನು ಪಾತಿ ಅಂದರೆ ಅದನ್ನು ಕಾಪಾಡ್ತಾ ಇರ್ತಕ್ಕಂಥವನು ಅಂತ ಅರ್ಥ. ಇಲ್ಲಿ ದೇವಾಸುರ ಗಣಾನ್ ಅಂತ ಹೇಳಿರ್ತಕ್ಕಂಥದ್ದು ಸ್ವಲ್ಪ ನಾವು ಅದನ್ನು ವಿಮರ್ಶೆ ಮಾಡಿದರೆ ಎಲ್ಲ ದೇವತೆಗಳ ಒಂದು ಗಣ ಸಮೂಹ ಮತ್ತು ಅಸುರರ ಒಂದು ಸಮೂಹ ಬರುತ್ತೆ. ಬರೀ ದೇವಾಸುರ ಗಣ ಅದರೊಳಗಡೆ ವಿವಿಧ ಮತ್ತೆ ಗಣಗಳು ನಾವು ಬರುತ್ತೆ. ಯಾವ್ಯಾವ ಗಣಗಳು ಅಂತ ನಾವು ಸ್ವಲ್ಪ ನೋಡಿದ್ರೆ, ಇಲ್ಲಿ ಆದಿತ್ಯ ಗಣ, ದ್ವಾದಶಾದಿತ್ಯರಿದ್ದಾರೆ, 12 ಜನ ಆದಿತ್ಯರಿದ್ದಾರೆ. ಅದರಲ್ಲಿ ವಿಷ್ಣುವನ್ನು ಸಹ ದ್ವಾದಶಾದಿತ್ಯರಲ್ಲಿ ಒಬ್ಬರು ಅಂತ ಕರೀತಾರೆ. ಹಾಗಾಗಿ 12 ಜನ ಆದಿತ್ಯರಿದ್ದಾರೆ, ಅದು ಆದಿತ್ಯರ ಗಣ. ಅಪ್ಸರೆಯರ ಗಣ ಇದೆ. ಅಪ್ಸರೆಯರು ಅಂತಂದರೆ ನಾವು ಸಿನಿಮಾದಲ್ಲಿ ನೋಡ್ತಕ್ಕಂಥ ಇಂದ್ರನ ಒಂದು ಇದರಲ್ಲಿ ಆಸ್ಥಾನದಲ್ಲಿ ನೃತ್ಯವನ್ನು ಮಾಡ್ತಕ್ಕಂಥವ್ರು ಅಂತ ಭಾವ ತಿಳಿಬಾರ್ದು. ಅಪ್ಸರ ಅಂತಂದರೆ ಜಲತತ್ವದಿಂದ ಕೂಡಿರ್ತಕ್ಕಂಥ ರಸಪ್ರಧಾನವಾಗಿರ್ತಕ್ಕಂಥ ದೇವತೆಗಳ ಗಣ. ಸಮಸ್ತ ಚರಾಚರಗಳಲ್ಲೂ ಆ ಜಲತತ್ವದ ಮೂಲಕ ರಸವನ್ನು ತುಂಬಿರ್ತಕ್ಕಂಥ, ಅದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ದೇವತೆಗಳನ್ನು ನಾವು ಅಪ್ಸರೆಯರು ಅಂತ ಕರಿತೀವಿ. ಅಂತಹ ಒಂದು ಅಪ್ಸರೆಯರ ಗಣ, ಮತ್ತು ಗಂಧರ್ವ ಗಣ, ಮುನಿಗಣ, ಅನೇಕ ಮುನಿಗಳ ಗಣ, ಸತ್ವಗಣ, ಯಕ್ಷಗಣ, ರಾಕ್ಷಸಗಣ, ಈ ರೀತಿ ಅನೇಕ ಗಣಗಳು. ಇಂಥ ಗಣಗಳಿಂದ ಕೂಡಿರ್ತಕ್ಕಂಥ ದೇವ ಮತ್ತು ಅಸುರ ಗಣಗಳ ರಕ್ಷಣೆಯನ್ನು ಮಾಡ್ತಕ್ಕಂಥವನು ಲೋಕರಕ್ಷಕ. ಲೋಕಾನ್ ಪಾತಿ ಅಂದರೆ ಲೋಕಾನ್ ಪಾತಿ ಅಂದರೆ ಲೋಕಗಳನ್ನು, ಸಮಸ್ತ ಲೋಕಗಳನ್ನು, ಚತುರ್ದಶ ಭುವನ ಲೋಕಗಳನ್ನು ರಕ್ಷಣೆ ಮಾಡ್ತಕ್ಕಂಥವನು ಇವನು. ಆದ್ದರಿಂದ ಗಭಸ್ತಿಭಿಹಿ ಅಂತಂದರೆ ಇಲ್ಲಿ ಆತನ ಕಿರಣಗಳಿಂದ ಎಲ್ಲವನ್ನು ಪಾಲಿಸ್ತಕ್ಕಂಥವನು ಅಂತ. ಅಂದರೆ ಶುಭ್ರ ಕಿರಣಗಳನ್ನು ಹೊಂದಿದ ಸೂರ್ಯನಿಗೆ ಗಭಸ್ತಿಭಿಹಿ ಅಂತ ಕರೀತಾರೆ.
ಹಾಗಾಗಿ ಆ ಶುಭ್ರ ಕಿರಣಗಳನ್ನು ಹೊಂದಿರತಕ್ಕಂಥ ಎಲ್ಲ ದೇವಾನ್ ದೇವತೆಗಳು ಸೂರ್ಯನಲ್ಲಿ ಇದ್ದಾರೆ, ಅಥವಾ ಎಲ್ಲ ದೇವತೆಗಳಲ್ಲೂ ಆತ್ಮಪ್ರಾಯನಾಗಿ ಸೂರ್ಯ ಭಗವಂತ ಇದ್ದಾನೆ. ಹಾಗಾಗಿ ಸರ್ವದೇವಾತ್ಮಕೋ ಹೇಷಃ. ತೇಜಸ್ವಿ, ಇವನು ನಿಜವಾದ ತೇಜಸ್ಸು, ಇವನದು ನಿಜವಾದ ತೇಜಸ್ಸು. ಮತ್ತು ರಶ್ಮಿ ಭಾವನಃ ಅಂದರೆ ಈತನ ಕಿರಣಗಳೇ ಜನರಿಗೆ ಶ್ರೇಯಸ್ಸನ್ನು ಕೊಡ್ತಕ್ಕಂಥವು. ಏಷ ದೇವಾನ್ ಸುರಗಣಾನ್ ಲೋಕಾನ್ ಪಾತಿಕ ಬಸ್ತಿವಿ. ತನ್ನ ಶುಭ್ರ ಕಿರಣಗಳಿಂದ ದೇವ, ಅಸುರ ಮತ್ತು ಮಾನವ ಎಲ್ಲ ಸಮಸ್ತ ಗಣಗಳ ಹಾಗೂ ಎಲ್ಲ ಲೋಕಗಳನ್ನು ಸೂರ್ಯದೇವನು ಕಾಪಾಡ್ತಾ ಇದ್ದಾನೆ ಅನ್ನೋದನ್ನು ಹೇಳ್ತಾರೆ. ಈ 7 ಶ್ಲೋಕಗಳು ಇಲ್ಲಿವರೆಗೆ ಈ ಸೂರ್ಯ ಕಿರಣಗಳಿರತಕ್ಕಂಥ ಸತ್ವಗುಣಗಳು ಬಹಳ ಅಪಾರ. ಇವು ನಮ್ಮಲ್ಲಿ ಒಂದು ಚಟುವಟಿಕೆಯಿಂದ ನಾವು ಚಟುವಟಿಕೆಯಿಂದ ಕೂಡಿರೋದಕ್ಕೆ ಸಹಾಯವಾಗ್ತವೆ. ಎಲ್ಲ ಜೀವಿಗಳಲ್ಲೂ ಈ ಚಟುವಟಿಕೆಯನ್ನು ತುಂಬಿಸ್ತವೆ. ಆರೋಗ್ಯದ ಕಳೆ ನಮಗೆ ಬರಬೇಕು ಅಂತಂದರೆ ಈ ಸೂರ್ಯ ಕಿರಣಗಳೇ ಮುಖ್ಯವಾಗಿರ್ತಕ್ಕಂಥ ಕಾರಣ. ಆದರೆ ಆ ಸೂರ್ಯ ಭಗವಂತನ ದೃಷ್ಟಿಯಲ್ಲಿ ದೇವತೆಗಳು, ಅಸುರರು ಎಲ್ಲರೂ ಸಮಾನರು ಅಂತಕ್ಕಂಥದ್ದು. ಇಲ್ಲಿಂದ ಮುಂದಕ್ಕೆ ಈ 8ನೇ ಶ್ಲೋಕದಿಂದ ಇಲ್ಲಿ ಎಲ್ಲ ಈ ಭಗವಂತನ, ಸೂರ್ಯ ಭಗವಂತನ ನಾಮಗಳು ಆದಿತ್ಯ ಹೃದಯ ಪ್ರಧಾನವಾಗಿ ಇಲ್ಲಿಂದ ಪ್ರಾರಂಭವಾಗುತ್ತೆ ಅಂತ ಕೆಲವರು ಹೇಳ್ತಾರೆ. ಆದರೆ ಇಲ್ಲಿಂದ ಮುಂದಕ್ಕೆ ಆ ಭಗವಂತನ ನಾಮಗಳು ಒಂದೊಂದೇ ಬರ್ತಾ ಹೋಗುತ್ತೆ. ಅದನ್ನು ನಾವು ಸ್ವಲ್ಪ ನೋಡೋಣ. ಏಷ ಬ್ರಹ್ಮಾಚ ವಿಷ್ಣುಶ್ಚ ಶಿವಸ್ಕಂದ ಪ್ರಜಾಪತಿ ಮಹೇಂದ್ರೋ ದನದಃ ಕಾಲೋ ಯಮಸ್ಸೋಮೋ ಹೆಪಾಂಪತಿ. ಇದು 8ನೇ ಶ್ಲೋಕ. ಇಲ್ಲಿ ಆದಿತ್ಯನಾದ ಸೂರ್ಯ ಎಲ್ಲ ದೇವತೆಗಳ ಪ್ರತಿನಿಧಿ, ಸರ್ವದೇವಾತ್ಮಕೋ ಹೇಷಃ ಅಂತ ಹೇಳಿರೋದ್ರಿಂದ ಇಲ್ಲಿ ಮುಂದೆ ಯಾರೋ ಏಷ ಬ್ರಹ್ಮಾಚ ವಿಷ್ಣುಶ್ಚ ಶಿವಸ್ಕಂದ ಪ್ರಜಾಪತಿ. ಏತ ಬ್ರಹ್ಮ ವಿಷ್ಣು ಶಿವ. ಉದಯೇ ಬ್ರಹ್ಮಸ್ವರೂಪಾಯ ಮಧ್ಯಾಹ್ನೇತು ಮಹೇಶ್ವರ ಹಸ್ತಮಾನ್ಯೇ ಸ್ವಯಂ ವಿಷ್ಣು ತ್ರೈಮೂರ್ತಿ ದಿವಾಕರ ಅಂಥೇಳಿ ಆ ಸೂರ್ಯ ಭಗವಂತನ ಕರಿತೀವಿ. ಅವನು ಉದಯ ಆಗಬೇಕಾದ್ರೆ ಬ್ರಹ್ಮಸ್ವರೂಪನಾಗಿರ್ತಾನೆ. ಪ್ರಾತಃ ಕಾಲದಲ್ಲಿ ಸೂರ್ಯೋದಯ ಆಗಬೇಕಾದ್ರೆ ಮಧ್ಯಾಹ್ನೇತಿ ಮಹೇಶ್ವರಂ, ಮಧ್ಯಾಹ್ನ ಆಗುವತ್ತಿಗೆ ಲಯಕರ್ತನಾಗಿರ್ತಕ್ಕಂಥ ಮಹೇಶ್ವರನಾಗ್ತಾನೆ. ಪ್ರಾತಃ ಕಾಲದಲ್ಲಿ ಸೃಷ್ಟಿಕರ್ತನಾದ ಬ್ರಹ್ಮನಿಗೆ ಸಮಾನ. ಯಾಕೆ ಅಂತಂದರೆ ಎಲ್ಲ ಜೀವಗಳು, ಜಡಗಳು ಚಟುವಟಿಕೆಯಿಂದ ಕೂಡಿರುತ್ತೆ. ಆ ಸಂದರ್ಭದಲ್ಲಿ ಒಂದು ಸೃಷ್ಟಿಕ್ರಿಯೆ ನಡೆಯುತ್ತೆ, ಪ್ರಾರಂಭವಾಗುತ್ತೆ ಪ್ರತಿದಿನ. ಮತ್ತು ಮಧ್ಯಾಹ್ನ ಅವನ ತಾಪ ಎಷ್ಟಿರುತ್ತೆ ಅಂತಂದರೆ ಅವನು ಲಯಕಾರಕನಾಗಿರ್ತಾನೆ. ಹಾಗಾಗಿ ಅವನು ಮಧ್ಯಾಹ್ನೇತು ಮಹೇಶ್ವರಂ ಅಸ್ತಮಾನ್ಯೇ ಸ್ವಯಂ ವಿಷ್ಣು. ಅವನು ಮುಳುಗಬೇಕಾದ್ರೆ ಸ್ವಯಂ ವಿಷ್ಣು ಥರ ಕಂಗೊಳಿಸ್ತಾನೆ ಅಂತ ಆ ಶ್ಲೋಕ ಹೇಳುತ್ತೆ. ಅದೇ ರೀತಿ ಇವನು ಬ್ರಹ್ಮ, ಏಷ ಬ್ರಹ್ಮಾಚ, ಇವನು ಬ್ರಹ್ಮನೂ ಹೌದು, ವಿಷ್ಣುಶ್ಚ, ವಿಷ್ಣುವೂ ಹೌದು, ಶಿವನೂ ಹೌದು, ಮತ್ತು ಸ್ಕಂದ ಅಂದರೆ ಸುಬ್ರಹ್ಮಣ್ಯನೂ ಹೌದು ಇವನು. ಪ್ರಜಾಪತಿನೂ ಹೌದು ಇವನು. ಮತ್ತು ಇಂದ್ರ, ಮಹೇಂದ್ರೋ ದನದಃ ಕಾಲೋ, ಮಹೇಂದ್ರ ಇಂದ್ರನೂ ಹೌದು. ದನದಹ ಅಂದರೆ ಅವನು ಕುಬೇರ, ಧನಕ್ಕೆ ಅಧಿಪತಿ ಆಗಿರ್ತಕ್ಕಂಥ ಕುಬೇರನೂ ಇವನೇ. ಕಾಲ ಅಂದರೆ ಕಾಲನೂ ಇವನೇ ಅಂತ, ಇವನಿಂದಲೇ ಕಾಲ ಆಗುತ್ತೆ ಅಂತ. ಸೂರ್ಯನ ಅಷ್ಟೋತ್ತರ ಶತದಿನದ ನಾಮದಲ್ಲಿ ಕಾಲಾಯ ನಮಃ, ಕಾಷ್ಠಾಯ ನಮಃ, ಮುಹೂರ್ತಾಯ ನಮಃ, ಪಕ್ಷಾಯ ನಮಃ, ಮಾಸಾಯ ನಮಃ, ಅಯನಾಯ ನಮಃ, ಸಂವತ್ಸರಾಯ ನಮಃ, ಕಾಲಚಕ್ರಾಯ ನಮಃ ಅಂತ ಬರುತ್ತೆ ನಾಮಗಳು. ಅದರಲ್ಲಿ ಕಾಲಪ್ರವರ್ತಕ ಇವನಿಂದಲೇ ಕಾಲ ಆಗುತ್ತೆ, ಮತ್ತು ಋತುಗಳಾಗುತ್ತೆ, ಸಂವತ್ಸರ ಆಗುತ್ತೆ, ಅಯನ ಆಗುತ್ತೆ. ಹಾಗಾಗಿ ಕಾಲಚಕ್ರ ಇವನು ಏಕಚಕ್ರೋ ರಥೋ ಯಸ್ಯ ದಿವ್ಯ ಕನಕಭೂಷಿತ ಅಂತ ಸೂರ್ಯನನ್ನ ವರ್ಣನೆ ಇದೆ. ಏಕಚಕ್ರೋ ರಥೋ ಯಸ್ಯ, ಆ ಏಕಚಕ್ರವೇ ಇವನಿಗಿರ್ತಕ್ಕಂಥ ಒಂದೇ ಚಕ್ರವೇ ಕಾಲಚಕ್ರ. ಆ ಕಾಲಚಕ್ರದಲ್ಲೇ, ಕಾಲಚಕ್ರವೆಂಬ ರಥದಲ್ಲಿ ರಥಾರೂಢನಾಗಿ ಸೂರ್ಯ ಭಗವಂತ ಇದ್ದಾನೆ ಅಂತ. ಇಲ್ಲಿ ದನದಹ ಕಾಲು ಅಂದರೆ ಯಮ ಅಂತ. ಕಾಲ ಅಂದರೆ ಒಂದು ಕಾಲ ಅಂತಲೂ ಹೌದು, ಇನ್ನೊಂದು ಯಮ ಅಂತ. ಇಲ್ಲಿ ಕಾಲ ಅಂದರೆ ಯಮನಿಗೆ ಕಾಲ ಅಂತ ಕರೀತಾರೆ. ಯಮ ಕಾಲೋ ಯಮಃ ಅಂದರೆ ಕುಬೇರನೂ ಹೌದು, ಯಮನೂ ಹೌದು.
ಸೋಮೋ ಹೆಪಾಂಪತಿ, ಸೋಮ ಅಂತಂದರೆ ಚಂದ್ರ, ಸೋಮನು ಹೌದು. ಹೆಪಾಂಪತಿ, ಎಲ್ಲರೂ, ಈ ಎಲ್ಲರಿಗೂ ಪತಿ, ಅಧಿಪತಿ. ಇಲ್ಲಿ ಹೇಳಿರ್ತಕ್ಕಂಥ ಬ್ರಹ್ಮ, ವಿಷ್ಣು, ಶಿವ, ಸುಬ್ರಹ್ಮಣ್ಯ, ಇಂದ್ರ, ಕುಬೇರ, ಯಮ, ವರುಣ, ಸೋಮ ಎಲ್ಲರೂ ಈತನೇ, ಮತ್ತು ಇವರಿಗೆ ಅಧಿಪತಿನೂ ಇವನೇ ಅಂತಕ್ಕಂಥದ್ದನ್ನ ಈ ಒಂದು ನಾಮಗಳು ಹೇಳುತ್ತೆ. ಇದಿಷ್ಟು ಒಂದು ಬ್ರಹ್ಮ, ವಿಷ್ಣು ಇದೆಲ್ಲ ನಾಮಗಳು ಆಗುತ್ತೆ. ಈ ತ್ರಿಮೂರ್ತಿಗಳು ಮತ್ತು ಅಷ್ಟದಿಕ್ಪಾಲಕರು ಹಾಗೂ ಇತರ ಪ್ರಧಾನ ದೇವತೆಗಳ ಶಕ್ತಿಯೆಲ್ಲ ಈ ಸೂರ್ಯನಲ್ಲಿ ಕೇಂದ್ರೀಕೃತ ಆಗಿದೆ. ಮತ್ತು ಈ ಸೂರ್ಯನಿಲ್ಲದೆ ನೀರಿಲ್ಲ, ನೀರಿಲ್ಲದಲೇ ಬೆಳೆ ಇಲ್ಲ, ಬೆಳೆಗಳಿಲ್ಲದಲೇ ಅನ್ನವಿಲ್ಲ, ಅನ್ನವಿಲ್ಲದಲೇ ಪ್ರಾಣವಿಲ್ಲ. ಹೀಗಿರುವಾಗ ಆ ಸಕಲ ದೇವತೆಗಳ ಶಕ್ತಿ ಸೂರ್ಯನಲ್ಲಿ ಸಾಂದ್ರಿತವಾಗಿದೆ ಅನ್ನೋದೇ ಒಂದು ದೊಡ್ಡ ಸತ್ಯ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಆ ಸೃಷ್ಟಿಯನ್ನು ಪ್ರಚೋದಿಸ್ತಕ್ಕಂಥ ಬ್ರಹ್ಮ, ಶಕ್ತಿಯನ್ನು ಪಾಲನೆ ಮಾಡ್ತಕ್ಕಂಥ, ಕೃಪೆ ತೋರ್ತಕ್ಕಂಥ ವಿಷ್ಣು, ನಿರ್ದಯೆಯಿಂದ ಎಲ್ಲವನ್ನೂ ತನ್ನಲ್ಲಿ ನಾಶ ಮಾಡಿಕೊಳ್ತಕ್ಕಂಥ ರುದ್ರಶಕ್ತಿ ಕೂಡ ಈ ಸೂರ್ಯನಲ್ಲಿದೆ. ಮತ್ತು ಎಲ್ಲ ದಿಕ್ಕುಗಳಲ್ಲೂ ಸೂರ್ಯ ತನ್ನ ಕಿರಣವನ್ನು ಬೀರಿ ತನ್ನ ಶಕ್ತಿಯನ್ನು ದಾರೆ ಎರೆದು ನಮ್ಮ ಮೇಲೆ ಒಂದು ಅಪಾರ ಕರುಣೆಯನ್ನು ಈತ ತೋರ್ತಾ ಇದ್ದಾನೆ. ಆ ಸೂರ್ಯನ ಕರುಣೆ ಮತ್ತು ಕೃಪೆಯಿಂದಲೇ ಇಡೀ ಜಗತ್ತು ಮತ್ತು ಅವನ ಚಂಡ ಕಿರಣಗಳಿಂದಲೇ ಇದು ನಾಶನೂ ಆಗುತ್ತೆ, ಅವನಿಂದಲೇ ಈ ಜಗತ್ತು ಇದೆ ಅಂತಕ್ಕಂಥದ್ದನ್ನ ಪ್ರಧಾನವಾಗಿ ಇದು ತಿಳಿಸುತ್ತೆ. ಇಲ್ಲಿ ಇನ್ನೊಂದು ಬಹಳ ವಿಶೇಷವನ್ನು ನಾವು ಇದರಲ್ಲಿ ಗಮನಿಸಬೇಕು. ಏನಪ್ಪ ಅಂತಂದರೆ, ಆ ಆದಿತ್ಯ ಹೃದಯ 31 ಶ್ಲೋಕಗಳನ್ನು ಅಗಸ್ತ್ಯ ಮಹಾಮುನಿಗಳು ಎಷ್ಟು ಒಂದು ಅಚ್ಚುಕಟ್ಟಾಗಿ ಅದನ್ನು ಮಾಡಿದ್ದಾರೆ. ಮತ್ತು ಅದರಲ್ಲಿ ಒಂದು ಕಲಾತ್ಮಕತೆ ಇದೆ, ಮತ್ತು ಒಂದು ಸೃಜನಶೀಲತೆ ಮತ್ತು ತಾಂತ್ರಿಕತೆ ಇದರಲ್ಲಿ ಅಡಗಿದೆ. ಹಿ ಹ್ಯಾಸ್ ಇಂಜಿನಿಯರ್ಡ್ ಇಟ್ ಇನ್ ಎ ವೆರಿ ಬ್ಯೂಟಿಫುಲ್ ಮ್ಯಾನರ್ ಅಂತ ಹೇಳ್ಬೋದು. ನಾನು 7-8 ವರ್ಷದ ಹಿಂದೆ ಪಾಂಡಿಚೇರಿಗೆ ಹೋಗಿದ್ದೆ. ಈ ಪಶ್ಚಿಮದ ಸಮುದ್ರಗಳನ್ನು ಭಾಳಷ್ಟು ನೋಡಿದ್ದೀನಿ, ಪೂರ್ವದ್ದು ಬಹಳ ಕಡಿಮೆ, ಹೆಚ್ಚು ಹೋಗಿಲ್ಲ. ಈ ಮುಂಬೈಗೆ, ಮಂಗಳೂರಿಗೆ ಎಲ್ಲ ಹೋಗ್ತಾ ಇರ್ತೀವಿ. ನಮಗೆ ಪೂರ್ವ ಸಮುದ್ರದಲ್ಲಿ ಮಾತ್ರ ಸೂರ್ಯೋದಯ ನೋಡೋಕ್ಕಾಗುತ್ತೆ. ಈ ಕಡೆ ಎಲ್ಲ ಸೂರ್ಯಾಸ್ತಮನ ತುಂಬ ಸಾರಿ ನೋಡಿಬಿಟ್ಟಿದ್ದೀವಿ. ಆ ಪಾಂಡಿಚೇರಿಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಬೆಳಗಿನ ಜಾವ ಬೇಗ ಎದ್ದು ಸೂರ್ಯೋದಯ ನೋಡಬೇಕು ಅಂತ ಹೋದೆ. ಸಮುದ್ರದ ತೀರದಲ್ಲೇ ನಾವು ಉಳಿದಿರ್ತಕ್ಕಂಥದ್ದು ಹೋಟೆಲ್ ಇತ್ತು. ಆ ಸಮುದ್ರದಲ್ಲಿ ಕತ್ಲನೇ ಇರುತ್ತೆ. ಮೊದಲು ಅರುಣೋದಯ ಆಗುತ್ತೆ. ಆ ಅರುಣೋದಯ ಆಗೋದು ನಮಗೆ ಗೊತ್ತಾಗುತ್ತೆ. ಅದು ಆ ಸಮುದ್ರದ ತಟದಲ್ಲಿ ನಾವು ನೋಡಬೇಕು. ಯಾಕೆಂದರೆ ಆ ಸೂರ್ಯನ ಕಿರಣಗಳು ಮೊದಲು ಸಮುದ್ರಕ್ಕೆ 5-6 ಮೈಲಿ ಆಳ ಇರ್ತಕ್ಕಂಥ ಸಮುದ್ರಕ್ಕೆ ಬಡಿಯುತ್ತೆ. ಆ ಸಮುದ್ರಕ್ಕೆ ಬಡಿದಿರ್ತಕ್ಕಂಥ ಕಿರಣ ವಕ್ರೀಭವನ ಹೊಂದಿ ನಾವು ಆಕ್ಚುಯಲ್ ಆಗಿ ಸೂರ್ಯ ಉದಯ ಆಗೋದಕ್ಕೆ ಮುಂಚೆನೇ ಸೂರ್ಯನ ದರ್ಶನ ನಮಗೆ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಹಾಗಾಗಿ ಅವಾಗ ಕೆಂಪು ಕಾಣ್ತಾನೆ, ಬಹಳ ಚೆನ್ನಾಗಿರುತ್ತೆ ಬೆಳಗಿನ ಸೂರ್ಯೋದಯ. ಅದು ಸಮುದ್ರದ ದಂಡೆಯಲ್ಲಿ ನಾವು ನೋಡಬೇಕು. ಆ ಅರುಣೋದಯ ಆಗೋದು ನಮಗೆ ಬಹಳ ಚೆನ್ನಾಗಿ ಗೋಚರ ಆಗುತ್ತೆ. ಒಮ್ಮೆಲೆ ಒಂಥರ ಕತ್ತಲೆ ಹೋಗಿ ಬೆಳಕಾಗ್ಬಿಡುತ್ತೆ. ಆದರೆ ಸೂರ್ಯೋದಯ ಇನ್ನೂ ಆಗಿರಲ್ಲ. ಆ ಅರುಣೋದಯ ಆದಾಗ ನನಗೆ ಆ ದೃಶ್ಯ ನೋಡ್ತಾ ಆದಿತ್ಯ ಹೃದಯ ಹೇಳ್ಕೋಬೇಕು ಅಂತ ಅನ್ನಿಸ್ತು. ನಾನು ಆದಿತ್ಯ ಹೃದಯ ಹೇಳಲಿಕ್ಕೆ ಪ್ರಾರಂಭ ಮಾಡಿದೆ. ತಥೋ ಇದ್ದವರಿ ಶ್ರಾಂತಂ ಸಮರೇ ಚಿಂತೆಯಾ ಸ್ಥಿತಂ ಅಂತ. ಕರೆಕ್ಟು ಆದಿತ್ಯ ಹೃದಯ ಮುಗಿಯೋ ಹೊತ್ತಿಗೆ ಸಂಪೂರ್ಣ ಸೂರ್ಯೋದಯ ಆಗುತ್ತೆ. ಅಷ್ಟು ಚೆನ್ನಾಗಿ ಇದನ್ನು ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ತುಂಬ ಸಣ್ಣ ಪದ ಆಗುತ್ತೆ. ಆದರೆ ಅಷ್ಟು ವೈಜ್ಞಾನಿಕತೆ ಇದರಲ್ಲಿ ಅಡಗಿದೆ. ಇದನ್ನು ನಮಗೆ ದಯಪಾಲಿಸಿರ್ತಕ್ಕಂಥ ವಾಲ್ಮೀಕಿ ಮಹಾಮುನಿಗಳಿರ್ಬೋದು, ಅಥವಾ ನಮ್ಮ ಆ ಭಗವಾನ್ ರಾಮಚಂದ್ರ ಮೂರ್ತಿಯನ್ನು ನಿಮಿತ್ತವಾಗಿಟ್ಕೊಂಡು ಈ ಜಗತ್ತಿಗೆ ಅಗಸ್ತ್ಯ ಮುನಿಯಿಂದ ಅವರು ಕರುಣಿಸಿರ್ತಕ್ಕಂಥ ಈ ಆದಿತ್ಯ ಹೃದಯ ಮಂತ್ರ ಇರ್ಬೋದು. ಅಷ್ಟು ಅದ್ಭುತವಾದ ಒಂದು ಇಂಜಿನಿಯರಿಂಗ್ ಅಂದರೆ ತಾಂತ್ರಿಕತೆ ಇದರಲ್ಲಿ ಅಡಗಿದೆ. ಅದನ್ನು ನಾವು ಸೂರ್ಯಾಸ್ತದಲ್ಲಾಗಲಿ ಸೂರ್ಯೋದಯದಲ್ಲಾಗಲಿ ಹೇಳ್ಕೊಂಡ್ರೆ ಅದನ್ನು ಹೇಳ್ಕೊಳ್ತಕ್ಕಂಥ ಸಮಯದಲ್ಲಿ ಅಲ್ಲಿ ಬರ್ತಕ್ಕಂಥ ನಾಮಗಳು,
ಆ ನಾಮಗಳ ಅರ್ಥಾನುಸಂಧಾನ, ಅಲ್ಲಾಗ್ತಕ್ಕಂಥ ಭಾವಸ್ಫುರಣೆ, ಆ ಆನಂದ ಅಪರಿಮಿತವಾಗಿರ್ತಕ್ಕಂಥದ್ದು. ಇದನ್ನು ಅವಕಾಶ ಸಿಕ್ಕಾಗ ಎಲ್ಲರೂ ಅನುಭವಿಸಬೇಕು. ಮೊದಲು ಇದನ್ನು ಕಲ್ತ್ಕೋಬೇಕು, ಮತ್ತು ಅದರ ಅರ್ಥಾನುಸಂಧಾನ ಮಾಡಿ ಆ ಭಾವ ಜಾಗರಣೆಯನ್ನು ಮಾಡ್ಕೋತಾ ಆ ಸೂರ್ಯನ ದರ್ಶನವನ್ನು ನಾವು ಮಾಡಿದಾಗ ನಮಗೆ ಇದರ ಅಗಾಧತೆ ಮತ್ತು ಏನು ಅಂತ ನಮಗೆ ಗೊತ್ತಾಗುತ್ತೆ. ಈ ಮೊದಲ 8 ಶ್ಲೋಕಗಳನ್ನು ಇಂದಿನ ಈ ಸತ್ಸಂಗದ ಸಂದರ್ಭದಲ್ಲಿ ಆ ಸೂರ್ಯ ಭಗವಂತನ ದಿವ್ಯ ಚರಣಾರವಿಂದಗಳಿಗೆ ಸಮರ್ಪಣೆಯನ್ನು ಮಾಡ್ತಾ, ಇದನ್ನು ಕರುಣಿಸಿರ್ತಕ್ಕಂಥ ಅಗಸ್ತ್ಯ ಮಹಾಮುನಿಗಳಿಗೂ ಮತ್ತು ಅದನ್ನು ಕಾವ್ಯ ರೂಪದಲ್ಲಿ ದಯಪಾಲಿಸಿರ್ತಕ್ಕಂಥ ವಾಲ್ಮೀಕಿ ಮಹಾಮುನಿಗಳಿಗೂ ಅನಂತಾನಂತ ಪ್ರಣಾಮಗಳನ್ನು ಈ ಮೂಲಕ ಸಲ್ಲಿಸ್ತಾ ಇವತ್ತಿನ ಸತ್ಸಂಗವನ್ನು ಆ ಸೂರ್ಯ ಭಗವಾನನ ಚರಣಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೀವಿ. ಸೂರ್ಯಾರ್ಪಣಮಸ್ತು. ಸ್ವಸ್ತಿ.